ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತ ಮಾಡ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್ ಆಮೆನ್. ಜನ ಸಂತೋಷವಾಗಿದ್ದೀರಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಂಡೇ ಸ್ಕೂಲ್ ಮಕ್ಕಳೆಲ್ಲ ಸಂಡೇ ಸ್ಕೂಲ್ಗೆ ಹೋಗಿ. ಸಂಡೇ ಸ್ಕೂಲ್ ಟೀಚರ್ ಯಾರಿದ್ದೀರಿ? ಏಸಯ್ಯ ನನ್ನ ಆಧಾರವು ನೀನೇ ಏಸಯ್ಯ. ಆರಾಧನೆ 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 ಆರಾಧನೆ. ನಿನ್ನಿಂದ ಸ್ತೋತ್ರ. ಹಲ್ಲೆಲೂಯಾ. ದೇವರಿಗೆ ತಾನೇ ಮಹಿಮೆ ಆಗಲಿ. ಆಮೆನ್. ಎಕೋ ಬರ್ತದೆ. ಈ ದಿನ ಪರಲೋಕದ ದ್ವಾರಗಳಿಗೆ ಹೋಗುವಂತವರು ಅಥವಾ ಪರಲೋಕ ರಾಜ್ಯಕ್ಕೆ ಹೋಗುವಂತವರು
ಯಾರು? ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಅದ್ಭುತವಾಗಿ ಧ್ಯಾನಿಸೋಣ, ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಎಷ್ಟು ಜನ ಪ್ರಾರ್ಥನೆಗೆ ಸಿದ್ಧರಾಗಿದ್ದೀರಾ? ಈ ಲೋಕ ನಮಗೆ ಶಾಶ್ವತವಲ್ಲ. ಈ ಲೋಕದಲ್ಲಿ ಎಲ್ಲವನ್ನ ಬಿಟ್ಟು ಹೋಗ್ಬೇಕಾಗುತ್ತೆ. ಯೇಸು ಸ್ವಾಮಿ ಶೀಘ್ರವಾಗಿ ಬರ್ತಿದ್ದಾರೆ, ನಾವು ನಂಬ್ತೇವೆ. ಆಮೇಲೆ ಒಂದು ವೇಳೆ ಅವರು ನಾಳೆ ಬಂದು ನಾವು ಇವತ್ತು ಹೋಗಂಗಿದ್ರು ಸಹ ನಾವು ರೆಡಿ ಆಗಿರ್ಬೇಕು. ಹಲ್ಲೆಲೂಯಾ, ಆಮೆನ್. ನಮ್ಮನ್ನು ಇವತ್ತು ಕರೆದ್ರು ಸರಿನೇ ಅಥವಾ ಯೇಸು ಸ್ವಾಮಿ ಬಂದ್ರು ಸರಿನೇ, ನಾವು ಪರಲೋಕ ರಾಜ್ಯಕ್ಕೆ ಹೋಗುವವರಾಗಿರಬೇಕು. ಇದು ನಮ್ಮೆಲ್ಲರ ಒಂದು ಮುಖ್ಯವಾದ ಉದ್ದೇಶವಾಗಿರಬೇಕು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಹಾಗಾದ್ರೆ ಹೋಗುವಂತವ್ರು ನಾವೆಲ್ಲರೂ ಸಿದ್ಧತೆ ಆಗಿರಬೇಕು. ಸಿದ್ಧತೆ ಇಲ್ಲ ಅಂದ್ರೆ ಅದು ವ್ಯರ್ಥವಾಗುತ್ತೆ. 5 ಜನ ಸ್ತ್ರೀಯರು ಏನಾದ್ರು ಬುದ್ಧಿವಂತ ಸ್ತ್ರೀಯರು, ಇನ್ನೊಬ್ಬ 5 ಜನ ಸ್ತ್ರೀಯರು ಬುದ್ಧಿಲ್ಲ ಸ್ತ್ರೀಯರು. ಅವ್ರ ಸಿದ್ಧತೆ ಇಲ್ಲ. ಸಭೆ ಒಳಗಡೆ ಇದ್ದಾರೆ, ಸತ್ಯ ಗೊತ್ತು, ಆದ್ರೆ ಸತ್ಯ ಏನಿಲ್ಲ, ಸಿದ್ಧತೆ ಇಲ್ಲ. ಆ ರೀತಿ ಆಗಬಾರ್ದು. ಆಮೆನ್. ನಾವೆಲ್ಲರೂ, ನನ್ನ ಆಸೆ ಅಂದ್ರೆ ನಮ್ಮ ಸಭೆಗೆ ಬರುವಂತ ಪ್ರತಿಯೊಬ್ಬರು ತಲುಪಡಬೇಕು. ಮನುಷ್ಯನ ಬದುಕು ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ, ಯಾವ ಕ್ಷಣದಲ್ಲಿ ಹೆಂಗಾಗುತ್ತೋ ಗೊತ್ತಿಲ್ಲ. ನಾನು ಆರೋಗ್ಯವಾಗಿದ್ದೇನೆ, ಶ್ರೀಮಂತನಾಗಿದ್ದೇನೆ, ನನಗಿನ್ನೂ ವಯಸ್ಸಿದೆ, ಯಾವುದು ನೋಡಕ್ ಆಗೋದಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದ್ರೆ ಯೇಸು ಬರ್ಬೋದು, ಯಾವ ಕ್ಷಣದಲ್ಲಿ ಬೇಕಾದ್ರೆ ನಾವು ಈ ಲೋಕವನ್ನು ಬಿಟ್ಟು ಹೋಗ್ಬೋದು. ಅದನ್ನ ನಾವು ಸಿದ್ಧರಾಗಿರಬೇಕು. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಯೆಶಾಯನ ಗ್ರಂಥ 68ನೇ ವಾಕ್ಯ ಓದಿ ಪ್ರಾರ್ಥನೆ ಮಾಡೋಣ. ಇದರ ವಾಕ್ಯ ಸಂದೇಶ ಈ ವಾಕ್ಯದ ಮೇಲೆ ಆಧಾರವಾಗಿರುತ್ತದೆ. ಮೇಘದೋಪಾದಿಯಲ್ಲಿಯೂ ಗೂಡುಗಳಿಗೆ ತ್ವರೆಪಡುವ ಪಾರಿವಾಳಗಳಂತೆಯೂ ಆರಿ ಬರುತ್ತಿರುವ ಇವರು ಯಾರು? ಆಮೆನ್. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಾತಾಡೋ ನಿನ್ನ ದಾಸರ ಮಕ್ಕಳೆಲ್ಲರೂ ಬಲಗಳಿಗೆ ಸಹಾಯ ಕೃಪೆ ತೋರಿಸಬೇಕಾಗಿ ಯೇಸು ನಾಮದಲ್ಲಿ ಬಿಡಿ ತಂದೆ. ಆಮೆನ್, ಆಮೆನ್. ಆಹಾ, ದೀಪ ನಿವಾಸಿಗಳು ನನ್ನನ್ನು ನಿರೀಕ್ಷಿಸುವವರಾಗಿದ್ದಾರೆ. ಮೇಘದೋಪಾದಿಯಲ್ಲಿಯೂ ಗೂಡುಗಳಿಗೆ ತ್ವರೆಪಡುವ ಪಾರಿವಾಳಗಳಂತೆಯೂ ಆರು ಬರುತ್ತಿರುವ ಇವರು ಯಾರು? ಆಮೆನ್. ಈ ಪ್ರವಾದನೆ ವಾಕ್ಯ ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನು ಹೇಳಿದಂತ ಮಾತು. ಈ ಪ್ರವಾದನೆ ವಾಕ್ಯ ಹಳೆ ಒಡಂಬಡಿಕೆಯಲ್ಲಿ ನೆರವೇರಲಿಲ್ಲ. ಈ ಪ್ರವಾದನೆ ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ಪ್ರಸ್ತಾಪ ಮಾಡಲ್ಪಟ್ಟಿದೆ. ಅದು ಹೊಸ ಒಡಂಬಡಿಕೆಯಲ್ಲಿ ಸೂಚಿಸುತ್ತದೆ. ಅಷ್ಟು ಮಾತ್ರವಲ್ಲ, ಇನ್ನೂ ಅದು ನಡೆದಿಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ. ಇಲ್ಲಿ ಭಕ್ತನ ಈ ರೀತಿ ಹೇಳ್ತಾನೆ, ಮೇಘೋಪಾದಿಯಲ್ಲಿಯೂ ಗೂಡುಗಳಿಗೂ ತ್ವರೆಪಡುವ ಪಾರಿವಾಳಗಳಂತೆಯೂ ಆರಿ ಬರುತ್ತಿರುವರು ಇವರು ಯಾರು? ಇಲ್ಲಿ 2 ಭಾಗ ಇದೆ. ಮೇಘೋಪಾದಿಯಲ್ಲಿ ಬರ್ತಿದ್ದಾರೆ. ಹೆಂಗ್ ಬರ್ತಿದ್ದಾರೆ? ಗೂಡುಗಳಿಗೆ. ಆಮೆನ್. ಅಷ್ಟೇ ಅಲ್ಲ, ತ್ವರೆಪಡುವ ಅಂದ್ರೆ ಅರ್ಜೆಂಟ್ ಆಗಿ, ರೆಡಿ ಆಯ್ತು, ಬೇಗ ಅರ್ಜೆಂಟ್ ರೆಡಿ ಆಗಿರಿ. ತ್ವರೆಪಡುವ ಪಾರಿವಾಳಗಳಂತೆಯೂ ಆಡಿ ಬರ್ತಿರುವರು ಇವ್ರು ಯಾರು? ಇವರಿಗೆ ಗೊತ್ತಾಗ್ತಾ ಇಲ್ಲ. ಈಗ ಭಕ್ತನಿಗೆ ಪ್ರಶ್ನೆ ಮಾಡಿ ಬಿಟ್ರು, ಇವ್ರು ಯಾರು ಅಂತ. ಆಮೆನ್. ಹಾಗಾದ್ರೆ ಇದರ ಗೂಢಾರ್ಥಗಳು ನಾವು ತಿಳಿದುಕೊಂಡು ಹೋಗೋಣ. ಮೊದಲದಾಗಿ ಗಮನಿಸ್ರಿ, ಮೇಘೋಪಾದಿಯಲ್ಲಿ ಬರುವಂತಹ ಗೂಡುಗಳು, ಆ ಗೂಡುಗಳಿಗೆ ತ್ವರೆಪಡುವಂತಹ ಪಾರಿವಾಳಗಳು. ಹಲ್ಲೆಲೂಯಾ. 2 ಭಾಗ ಇದೆ. ಒಂದು ಮೇಘೋಪಾದಿಯಲ್ಲಿ ಬರುವಂತದ್ದು, ಇನ್ನೊಂದು ಭಾಗ ಪಾರಿವಾಳಗಳಾಗಿರುವಂಥದ್ದು. ಹಲ್ಲೆಲೂಯಾ. ಅರ್ಜೆಂಟ್ ಆಗಿ ಬೇಗ ಸಿದ್ಧತೆ ಆಗಿರುವಂಥದ್ದು. ಆಮೆನ್, ಆಮೆನ್. ದೇವರ ಮಹಿಮೆ ಆಗಲಿ. ಈ ಸಮಯದಲ್ಲಿ ಇಲ್ಲಿ ಭಕ್ತನ ಈ ರೀತಿ ಹೇಳ್ತಾನೆ, ಮೇಘೋಪಾದಿಯಲ್ಲಿ ಏನ್ ಬರ್ತಾರಂತೆ? ಗೂಡುಗಳಿಗೆ ತ್ವರೆಪಡುವ ಪಾರಿವಾಳಗಳಂತೆ ಆರಿ ಬರ್ತಾರೆ ಇವರು ಯಾರು? ಯಾರ್ಯಾರು ಆ ಒಂದು ಮೇಘೋಪಾದಿಯಲ್ಲಿ ಬರೋಕ್ ಸಾಧ್ಯ? ಆ ಗೂಡನ್ನ ಸೇರಿಕೊಳ್ಳಕ್ ಸಾಧ್ಯ? ತ್ವರೆಪಡಲು ಸಿದ್ಧರಾಗಿರುವಂತರು ಯಾರು? ಒಂದು ಮೇಘೋಪಾದಿಯಲ್ಲಿ, ಇನ್ನೊಂದು ಪಾರಿವಾಳಗಳು. ಆಮೆನ್. ಇದರ ಅರ್ಥ ಒಬ್ಬ ಸೇವಕರು, ಒಬ್ಬ ವಿಶ್ವಾಸಿ. ಆಮೆನ್. ಪರಲೋಕ ರಾಜ್ಯಕ್ಕೆ ಸೇರುವಂತ ಗೂಢಾರ್ಥವನ್ನ ಇಲ್ಲಿ ಬರೆಯಲ್ಪಟ್ಟಿದೆ. ಆಮೆನ್. ಯಾರು ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ,
ಯಾವುದ್ರ ಮುಖಾಂತರ ಹೋಗ್ತಾರೆ, ಯಾರು ಹೋಗ್ತಾರೆ, ಯಾರು ಹೆಂಗಿದ್ರೆ ಮಾತ್ರ ಹೋಗಕ್ ಸಾಧ್ಯ ಅನ್ನೋದು ಇಲ್ಲಿ ಬರೆಯಲ್ಪಟ್ಟಿದೆ. ಆಮೆನ್, ಹಲ್ಲೆಲೂಯ. ಈ ಮೇಘೋಪಾದಿ ಅನ್ನುವಾಗ ದೇವರು ಯೇಸು ಕ್ರಿಸ್ತನು ಹೆಂಗ್ ಬರ್ತಾರಂತೆ? ಮೇಘೋಪಾದಿಯಲ್ಲಿ. ಮೊದಲನೇ ಥೆಸಲೋನಿಕೆ 4ನೇ ಬನ್ರಿ. ಹಾ, 16ನೇ ವಾಕ್ಯದಿಂದ ಓದ್ರಿ. ಕರ್ತನ ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿಯುವ ನಾವು ಅಂತರಿಕ್ಷದಲ್ಲಿ ಕರ್ತನ ಎದುರುಕೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಚಪ್ಪಾಳ ದೇವರ ಮಹಿಮೆಗಾಗಿ ಪಕ್ಕನೆ ಒಯ್ಯಲ್ಪಡುವ. ಯಾವ್ದ್ರಲ್ಲಿ? ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸ್ರಿ, ಒಬ್ಬರೊಬ್ಬರು ಬಲಗೊಳಿಸಬೇಕು. ಆಮೆನ್. ಯೇಸು ಕ್ರಿಸ್ತ ನಮ್ಮನ್ನು ಸಂಧಿಸೋದಕ್ಕೆ ಮೇಘದ ರೀತಿಯಲ್ಲಿ ಮೇಘದಲ್ಲಿ ಬರ್ತಿದ್ದಾರೆ, ಮೇಘಗಳಲ್ಲಿ ಬರ್ತಿದ್ದಾರೆ, ಮೋಡಗಳಲ್ಲಿ ಬರ್ತಿದ್ದಾರೆ. ಆಮೆನ್. ನಾವು ಸಹ ಅದರಲ್ಲಿ ಎತ್ತಲ್ಪಡುತ್ತೇವೆ. ಆಮೆನ್. ದೇವರ ಸ್ತೋತ್ರ. ಎರಡನೇದಾಗಿ ಇಲ್ಲಿ ಗಮನಿಸಬೇಕಾದ್ರೆ ಮಲಾಕಿ ಗ್ರಂಥ 3ನೇ ವಾಕ್ಯ ಓದಿ. ಅಲ್ಲೊಂದು ದ್ವಾರ ಇದೆ, ಅಲ್ಲೊಂದು ಗೂಡಿದೆ. ಇಂಗ್ಲಿಷರ್ಸ್ ಕೂಡ ಅಲ್ಲಿ ಓದಬಹುದು. ಓದಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರವನ್ನ ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಪಾಯಿಂಟ್ ಬೇಕಾದ್ರೆ ಪರಲೋಕದ ದ್ವಾರ. ಆಮೇಲೆ ಈ ಪರಲೋಕದ ದ್ವಾರ, ಪರಲೋಕದ ಬಾಗಿಲು, ಅದರೊಳಗೆ ಒಳಗಡೆ ಹೋಗೋದು ಯಾರು? ಮೇಘರೂಢರಾಗಿ ನಾವು ಹೋಗಬೇಕಾಗಿದೆ. ಪಾರಿವಾಳ ರೀತಿ ಇರುವಂತವ್ರು ಮಾತ್ರ ಹೋಗೋದು ಸಾಧ್ಯ. ಆಮೇನ್, ಆಮೇನ್. ಎಲ್ಲರೂ ಹೋಗಕ್ ಸಾಧ್ಯ ಇಲ್ಲ. ಗಮನಿಸ್ರಿ, ಎಲ್ಲರೂ ಹೋಗಕ್ ಸಾಧ್ಯ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಯೆಶಾಯನ ಗ್ರಂಥ ಸ್ಪಷ್ಟವಾಗಿ ಹೇಳುತ್ತೆ, ತ್ವರೆ ಪಡೆದು ಗೂಡುಗಳಿಗೆ ಏನ್ ಮಾಡ್ಬೇಕಂತೆ? ತ್ವರೆ ಪಡೆದು ಅರ್ಜೆಂಟ್ ಆಗಿ ಸಿದ್ಧರಾಗಿ. ಆಮೇನ್. ಹೋದ ವಾರ ಕೂಡ ನಾವು ವಾಕ್ಯ ಕೇಳಿದ್ವಿ, ಈ ಸಭೆ ಪರಲೋಕ ರಾಜ್ಯಕ್ಕೆ ಲಾಸ್ಟ್ ಬಸ್ ಆಗಿರುತ್ತೆ ಅಂತ. ಆಮೇನ್. ನಮಗೆ ಸಮಯ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇರುವಂತ ಸಮಯದಲ್ಲಿ ನಮ್ಮನ್ನು ನಾವು ಸಿದ್ಧ ಮಾಡ್ಕೋಬೇಕು, ನಮ್ಮ ಕುಟುಂಬನ ಸಿದ್ಧ ಮಾಡ್ಕೋಬೇಕು, ನಮ್ಮ ಅಕ್ಕಪಕ್ಕದವರನ್ನು ಸಿದ್ಧ ಮಾಡ್ಕೋಬೇಕು. ಆಮೇನ್, ಆಮೇನ್, ಪ್ರೈಸ್ ದಿ ಲಾರ್ಡ್. నేను ಓದುವಾರ ಕೂಡ ಒಂದು ವಾಕ್ಯದಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ದೇವರ ವಾಕ್ಯದಲ್ಲಿ ನೋಹನ ಕಾಲದಲ್ಲಿ ನಾವೆಯನ್ನ ಕಟ್ತಾರೆ, ಅಥವಾ ದೋಣಿಯನ್ನ ಕಟ್ತಾರಲ್ಲಿ ನೋಡ್ತೀವಿ ಅಲ್ವಾ? ಆ ನಾವೆಯಲ್ಲಿ ಆ ಕುಟುಂಬ ಒಳಗಡೆಯಲ್ಪಡ್ತದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಆ ಕುಟುಂಬ ಆ ನಾವೇ ಒಳಗಡೆ ಇದ್ದಿದ್ದಕ್ಕೋಸ್ಕರ ಅಲ್ಲಿ ಸೇಫ್ ಆಯ್ತು. ಹಲ್ಲೆಲೂಯ. ಓದುವಾರ ವಾಕ್ಯದ ಪ್ರಕಾರ ನಾವು ಕೇಳಿದ್ವಿ, ಈಗಿನ ನಾವೇ ಏನಂದ್ರೆ ನಮ್ಮ ಸಭೆನೇ ನಾವಿಯಾಗಿದೆ. ಆಮೇನ್. ನಮ್ಮ ಸಭೆ ಏನಾಗಿದೆ? ನಾವೇ ಆಗಿದೆ. ನಾವೇ ಅಥವಾ ದೋಣಿ ಆಗಿದೆ, ಬೋಟ್ ಆಗಿದೆ. ಇದರಿಂದ ಹೊರಗಡೆ ಇದ್ದಂತ ಪ್ರತಿಯೊಬ್ಬರು ನಾಶವಾದ್ರು, ಆದ್ರೆ ನಾವೇ ಒಳಗಿದ್ದಂತವರು ಏನಾದ್ರು ರಕ್ಷಿಸಲ್ಪಟ್ರು. ಅದೇ ರೀತಿಯಾಗಿ ಸಭೆಯಲ್ಲಿರುವಂತ ನಾವೆಲ್ಲರೂ ಸಹ ರಕ್ಷಿಸಲ್ಪಟ್ಟಿರ್ತೇವೆ. ಯಾವುದೇ ಕಾರಣಕ್ಕೂ ಭೇದಗಳು, ಸಮಸ್ಯೆಗಳು, ನೂರಾರು ನಮಗೆ ಪರ್ಸನಲ್ ಸಮಸ್ಯೆಗಳು ಏನಿದ್ರು ಸಹ ಸಭೆಯನ್ನು ಬಿಟ್ಟು ಹೊರಗಡೆ ಹೋಗುವಂತ ಮನಸ್ಸಾಗಲಿ, ಸಭೆಯಿಂದ ದೂರ ಇರುವಂತ ಮನಸ್ಸುಗಳಾಗಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವು ಏನಿದ್ರು, ಏನೇ ಸಮಸ್ಯೆ ಇದ್ರು ಪರಿಹಾರಕ್ಕೆ ಯೇಸು ಕ್ರಿಸ್ತನಾಗಿರೋದ್ರಿಂದ ಸಭೆ ಒಳಗಡೆ ಇದ್ದು ಕರ್ತನಿಗಾಗಿ ಎದುರು ನೋಡ್ತಾ ಸಭೆ ಒಳಗೆ ನಾವು ಕಾಯೋಣ. ಆಮೇನ್, ಆಮೇನ್. ಗಮನಿಸಿರಿ, ಸಾಂಗ್ ಆಫ್ ಸೊಲೊಮನ್ ಪರಮಗೀತೆ 2ನೇ ವಾಕ್ಯ ಓದಿ.
ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನನ್ನ ಕಾಂತನು ಹೆಂಗ್ ಬರ್ತಿದ್ದಾನೆ? ಸಪ್ಪಳ ದೊಡ್ಡ ಶಬ್ದ. ಅವಾಗ್ಲೇ ನಾವು ಓದ್ವಿ ತುತ್ತೂರಿ ಶಬ್ದವನ್ನ ಪ್ರಧಾನ ದೂತರೊಂದಿಗೆ ನಾವೇನ್ ಮಾಡ್ತಾ ಇದ್ರಿ? ದೇವರು ಶಬ್ದವನ್ನ, ದೊಡ್ಡ ಶಬ್ದವನ್ನ ಕೇಳಿಸ್ಕೊಳ್ತೇವೆ. ಹಲ್ಲೆಲೂಯ. ಅದನ್ನ ಇಲ್ಲಿ ಪ್ರಸ್ತಾಪ ಮಾಡುತ್ತಿದೆ. ಅಗೋ ನನ್ನ ಕಾಂತನ ಸಪ್ಪಳ, ಅವನ ಬೆಟ್ಟಗಳ ಮೇಲೆ ಆರುತ್ತಾ ಗುಡ್ಡಗಳಲ್ಲಿ ಕುಪ್ಪಳಿಸ್ತಾ ಬರೆದಿದ್ದಾನೆ. ಆಮೆನ್. ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ನೋಡುವಾಗ ಏನಾಯ್ತು? ಆತನು ಪ್ರಧಾನ ದೂತರೊಂದಿಗೆ ಆಜ್ಞಾ ಘೋಷದೊಡನೆ, ದೇವದೂತರ ಶಬ್ದದೊಡನೆ, ತುತ್ತೂರಿ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರ್ತಾ ಇದ್ದಂತೆ ನನ್ನ ಪ್ರಿಯನು. ಯಾರಾದ್ರು? ಯಾರು? ನನ್ನ ಪ್ರಿಯನು. ಆಮೆನ್. ಸಭೆಯನ್ನ ಸಂಧಿಸೋದಕ್ಕೋಸ್ಕರ. ಹಲ್ಲೆಲೂಯ. ಈ ಸಭೆ ಹೇಳುತ್ತೆ ಯೇಸು ಕ್ರಿಸ್ತನು ಮದುಮಗನಾಗಿದ್ದಾನೆ. ಮದುಮಗಳು ಯಾರಪ್ಪ ಅಂದ್ರೆ ಸಭೆಯಾಗಿದೆ. ಆಮೆನ್. ಮದುಮಗಳನ್ನ ನೋಡೋದಕ್ಕೆ ಆತುರದಿಂದ, ಆನಂದದಿಂದ ಬರ್ತಿದ್ದಾನೆ. ಆಮೆನ್. ನಾವೆಲ್ಲ ಮದುಮಗಳ ಒಂದು ಜಾಗದಲ್ಲಿದ್ದೇವೆ. ಹೆಂಗಸರು ಗಂಡಸರು ನಾವೆಲ್ಲ ವಿಶ್ವಾಸ ಪ್ರತಿಯೊಬ್ಬರು ನಾವು ಯಾವ ಜಾಗದಲ್ಲಿದ್ದೇವೆ? ಮದುಮಗಳ ಒಂದು ಜಾಗದಲ್ಲಿದ್ದೇವೆ. ಮದುಮಗನಾಗಿ ಬರ್ತಾ ಇದ್ದಾರೆ ಅಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಮೇಘೋಪಾದಿಯಲ್ಲಿ ದೇವರು ಅನೇಕ ಜಾಗದಲ್ಲಿ ಮೇಘಗಳೊಂದಿಗೆ ಮನುಷ್ಯನ ಕಾಪಾಡ್ತಾ ಬಂದ್ರು. ಹಲ್ಲೆಲೂಯ. ಮೇಘಗಳ ಪಾದಿಯಲ್ಲಿ ಮನುಷ್ಯರನ್ನ ಕಾಪಾಡ್ತಾ ಬಂದಿದೆ. ಹಳೆ ಒಡಂಬಡಿಕೆಯೂ ಸಹ, ಹೊಸ ಒಡಂಬಡಿಕೆಯೂ ಸಹ ಮೇಘೋಪಾದಿಯಲ್ಲಿ ಮಾತಾಡಿದರು. ಆಮೆನ್, ಆಮೆನ್. ಫಿಲಿಪ್ಪಿ ಪತ್ರಿಕೆ 3:20 ಓದಿ, 19-20 ಓದಿ. ಫಿಲಿಪ್ಪಿ ಪತ್ರಿಕೆ ನಾಶನವೇ ಅವರ ಅಂತ್ಯಾವ್ಯಸ್ಥೆ. 20ನೇ ವಾಕ್ಯ ಓದಿ. ಕರ್ತನಾದ ಯೇಸು ನಾವಾದರೂ ಪರಲೋಕ ಸಂಸ್ಥಾನದವರು. ನಾವು ಹೇಳಿ ಪದ್ಧತಿ, ನಾವು ಪರಲೋಕ ಸಂಸ್ಥಾನದವರು. ಪರಲೋಕ ಸಂಸ್ಥಾನದವರು ಪರಲೋಕಕ್ಕೆ ಸಂಬಂಧಪಟ್ಟವರಾಗಿ ನಾವಿರ್ಬೇಕು. ಆಮೆನ್, ಆಮೆನ್. ನಾವು ಯಾರು ಸಂಬಂಧಪಟ್ಟವರು? ಎಲ್ಲಿಗೆ ಹೋಗಕ್ಕೆ ಸಿದ್ಧರಾಗಿದ್ದೀವಿ? ಪರಲೋಕದಾಗ. ದೇವರ ವಾಕ್ಯ ಹೇಳ್ತಾರೆ ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು ಅಥವಾ ಸ್ವರ್ಗಕ್ಕೆ ಸಂಬಂಧಪಟ್ಟವರು. ಯಾಕಂದ್ರೆ ಯೇಸು ಕ್ರಿಸ್ತನೊಬ್ಬನೇ ಪರಲೋಕದ ಬಾಗಿಲಾಗಿದ್ದಾನೆ. ಯೇಸು ಕ್ರಿಸ್ತನೊಬ್ಬನೇ ಆ ಸ್ವರ್ಗಕ್ಕೆ ದಾರಿಯಾಗಿದ್ದಾನೆ. ಯೇಸು ಸ್ವಾಮಿ ಹೇಳಿದ್ರು, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ, ನನ್ನ ಮುಖಾಂತರ ಮಾತ್ರ ಹೋಗಕ್ಕೆ ಸಾಧ್ಯ, ಬೇರೆ ಯಾರು ದಾರಿ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಪರಲೋಕ ಸಂಬಂಧಪಟ್ಟವರು. ನಾನು ಯಾರು? ಪರಲೋಕ ಸಂಬಂಧಪಟ್ಟವರಾಗಿದ್ದಾಗ ಪರಲೋಕದ ಪ್ರಕಾರ ಜೀವಿಸಬೇಕು. ಆಮೆನ್. ಬರೀ ಬಾಯಿ ಮಾತುಗಳು ಹೇಳೋದು ಮಾತ್ರ ಅಲ್ಲ, ಪ್ರತಿ ವಾರ ಅಲ್ಲ, ಪ್ರತಿ ದಿನ ಅಲ್ಲ, ಬರೀ ಬಾಯಿ ಮಾತುಗಳು ಹೇಳ್ಕೊಂಡು ಹೋಗೋದಲ್ಲ. ನಮ್ಮ ಜೀವಿತದಲ್ಲಿ ಪರಲೋಕದ ಗುಣಗಳು, ಪರಲೋಕದ ಲಕ್ಷಣಗಳನ್ನು ಕಾಣಿಸ್ಕೋಬೇಕು. ಹೇಳಿದ ಮಾತ್ರಕ್ಕೆ ಹೋಗಲ್ಲ, ಹೇಳಿದ ಪ್ರಕಾರ ನಡ್ಕೊಂಡ್ರೆ ಮಾತ್ರ ಹೋಗೋದು ಸಾಧ್ಯ. ಆಮೆನ್. ಜನಗಳ ಆಮೆನ್. ಯಾರು ಪರಲೋಕ ರಾಜ್ಯಕ್ಕೆ ಹೋಗಿ ಸಾಧ್ಯ? ವಾಕ್ಯದ ಪ್ರಕಾರ ನಡೆದುಕೊಳ್ಳುವಾಗ, ಜೀವಿಸುವಾಗ ಅವರು ಪರಲೋಕಕ್ಕೆ ಬಾಧ್ಯರಾಗ್ತಾರೆ. ಆದರೆ ಹೇಳಿದ ಪ್ರಕಾರ ನಡೆದುಕೊಳ್ಳುವಾಗ ನಾವು ಪರಲೋಕ ಬಾಧ್ಯರಾಗ್ತೇವೆ. ಆಮೆನ್. ಪರಲೋಕ ಸಂಸ್ಥಾನದವರಾದವರು ಕರ್ತನಾದ ಯೇಸು ಕ್ರಿಸ್ತನ ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡ್ತಾ ಇದ್ದೇವೆ. ಆಮೆನ್. ಏನೆಂದು ನೋಡ್ತಾ ಇದ್ದೇವೆ? ನನ್ನ ಪ್ರಿಯನು ಎಲ್ಲಿ ಬರ್ತಿದ್ದಾನೆ, ನನ್ನ ರಕ್ಷಕನು ಎಲ್ಲಿ ಬರ್ತಿದ್ದಾನೆ ಎದುರು ನೋಡುವುದರಾಗಿದ್ದೇವೆ ನಾವು. ಆಮೇಲೆ ನಾವು ಸಿದ್ಧ ಮಾಡ್ಕೋಬೇಕು. ನಮ್ಮ ಆಲೋಚನೆ ಸಿದ್ಧ ಮಾಡ್ಕೋಬೇಕು, ನಮ್ಮ ನೋಟದ ಸಿದ್ಧ ಮಾಡ್ಕೋಬೇಕು, ನಮ್ಮ ಬಾಯಿ ಸಿದ್ಧ ಮಾಡ್ಕೋಬೇಕು, ನಮ್ಮ ಹೃದಯ ಸಿದ್ಧ ಮಾಡ್ಕೋಬೇಕು, ನಮ್ಮ ನಟನೆ ಸಿದ್ಧ ಮಾಡ್ಕೋಬೇಕು. ಆಮೇಲೆ ಯಾವುದೇ ಕಾರಣಕ್ಕೆ ನಮ್ಮನ್ನ ಕೈ ಬಿಡಬಾರದು. ನೀನ್ ಯಾರು ಗೊತ್ತಿಲ್ಲ ಅನ್ನಬಾರ್ದು. ದೇವರು ನಾವು ನೋಡಿದ ತಕ್ಷಣ ನನ್ನ ಪ್ರಿಯನೇ, ನನ್ನ ಪ್ರಿಯರೇ ಅಂತೇಳಿ ಅಪ್ಪಿಕೊಳ್ಳೋ ರೀತಿಯಲ್ಲಿ ಇರಬೇಕು. ಆಮೇಲೆ ಹೇಳ್ರಿ, ನಾವು ನೋಡಿದ ತಕ್ಷಣ ಹೆಂಗಿರ್ಬೇಕು?
ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಿಮೋಚನೆ ಕಾಂಡ 19:19. ಮೇಘೋಪಾದಿಯಲ್ಲಿ ಕರ್ತನು ಮಾತಾಡುವಂತನಾಗಿದ್ದ. ತುತ್ತೂರಿ ಶಬ್ದ ಹೆಚ್ಚಾಗುತ್ತಾ ಬಂದಾಗ ಮೋಶೆ ದೇವರ ಸಂಗಡ ಮಾತಾಡಿದನು. ಮೋಶೆ ದೇವರ ಸಂಗಡ ಮಾತಾಡಿದನು. ಆಗ ದೇವರು ಬಾಯಿ ಮಾತಿನಿಂದ ಉತ್ತರ ಕೊಟ್ಟನು. ಏನ್ ಮಾಡಿದಂತೆ? ದೇವರು ಬಾಯಿ ಮಾತಿನಿಂದ ಉತ್ತರ ಕೊಟ್ಟನು. ಆಮೆನ್. 18ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿದೆ. ತಿರುಗಿ ಓದಿ. ಓಕೆ, 18 ಯೆಹೋವನ ಬೆಂಕಿಯೊಳಗೆ ಸೀನಾಯಿ ಬೆಟ್ಟದ ಮೇಲಕ್ಕೆ ಇಳಿದು ಬಂದದರಿಂದ ಆ ಬೆಟ್ಟ ಆವಿಗೆ ಹೊಗೆಯಂತೆ ಏರಿತು. ಏನಂತೆ? ಸೀನಾ ಬೆಟ್ಟಕ್ಕೆ ಮೇಲಕ್ಕೆ ಇಳಿದು ಬಂದಿದ್ರಿಂದ ಆ ಬೆಟ್ಟವೆಲ್ಲ ಹೊಗೆಯಿಂದ ಆವರಿಸಿಕೊಂಡಿತ್ತು. ಆ ಹೊಗೆಯ ಆವಿಯ ಹೊಗೆಯಂತೆ ಏರಿತು. ಅದಲ್ಲದೆ ಬೆಟ್ಟವೆಲ್ಲ ಬಹಳವಾಗಿ ಕಂಪಿಸಿತು. ಆಮೆನ್. ದೇವರ ಶಬ್ದ ನೋಡ್ರಿ. ದೇವರ ಅಲ್ಲಿ ಒಂದು ಮೋಡ, ಹೊಗೆಯ ಮೋಡ ಆವರಿಸಿಕೊಂಡಿದೆ. ಆ ಮೋಡದ ಮುಖಾಂತರ, ಹೊಗೆ ಮುಖಾಂತರ ಕರ್ತನು ನಮ್ಮ ಸಂಗಡ ಮಾತಾಡ್ತಿದ್ದಾನೆ. ಆಮೆನ್. ಅಲ್ಲಿ ಮಾತ್ರವಲ್ಲ, ಮತ್ತಾಯನ ಸುವಾರ್ತೆ 17ನೇ 5ನೇ ವಾಕ್ಯದಲ್ಲಿ ಕೂಡ ಓದ್ರಿ. ಅಲ್ಲಿ ಪ್ರಸ್ತಾಪ ಮಾಡಲ್ಪಟ್ಟಿದೆ. ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಹೆಂಗಿತ್ತು ಮೋಡ? ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಈತನ ಮಾತನ್ನು ಕೇಳಿನಿಂದ ಆಕಾಶವಾಣಿ ಆಯಿತು. ಆಮೆನ್. ಮೋಡದೊಳಗಿಂದ ದೇವರು ಮಾತಾಡುವಂತನಾಗಿದ್ದಾನೆ. ಆಮೆನ್, ಆಮೆನ್. ಏನದು? ಮೋಡದ ಒಳಗಿಂದ ಏನ್ ಮಾತಾಡಿದ್ರು? ಆಕಾಶದ ವಾಣಿ ಆಯಿತು. ದೇವರು ಮಾತಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಗಮನಿಸ್ರಿ, ನಾವು ಅನೇಕ ಮೋಡಗಳನ್ನು ನೋಡುತ್ತೇವೆ. ಅನೇಕ ಜನ ಮೋಡಗಳನ್ನು ನೋಡುವಾಗ ಇವತ್ತು ಮಳೆ ಬರುತ್ತಪ್ಪ, ಮೋಡಗಳು ತುಂಬ್ಕೊಂಡ್ಬಿಟ್ಟವೆ ಅಂತ ಹೇಳ್ತೀವಿ. ಎಷ್ಟು ಜನ ಮೋಡ ನೋಡಿದ್ದೀರಿ? ಮೋಡ, ಆಮೇಲೆ ಮೋಡ ನೋಡುವಾಗ್ಲೇ ಕೆಲವರು ಹೇಳ್ತಾರೆ ಇವತ್ತು ಮಳೆ ಬರುತ್ತೆ ಅಂತೇಳಿ. ಇನ್ನು ಟೈಮಲ್ಲಿ ಮಳೆ ಮೋಡಗಳು ತುಂಬಿಕೊಂಡಿರ್ತದೆ, ಆದ್ರೆ ಮಳೆ ಬರಲ್ಲ. ಇನ್ನು ಕೆಲವು ಮೋಡಗಳು ನಿಧಾನ ಹೋಗ್ತಾ ಇರ್ತದೆ, ಇನ್ನು ಕೆಲವು ಮೋಡಗಳು ಹೋದಂಗೆ ಗೊತ್ತಾಗಲ್ಲ, ಆದ್ರೆ ಮೋಡ ತುಂಬಿಕೊಂಡಿರ್ತದೆ. ಇನ್ನು ಕೆಲವು ಮೋಡಗಳು ಫಾಸ್ಟ್ ಆಗಿ ಹೋಗ್ತಾ ಇರ್ತದೆ, ಒಂದು ಜಾಗದಲ್ಲಿ ನಿಲ್ಲೋದಿಲ್ಲ. ಏನಪ್ಪ ಇದು ಮೋಡ ಅಷ್ಟು ಫಾಸ್ಟ್ ಆಗಿ ಹೋಗ್ತದೆ ಅಂತ. ಈ ಮೋಡ ಅನ್ನೋದು ಒಬ್ಬ ಮನುಷ್ಯನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೀರು ತುಂಬಿದ ಮೋಡನ ಅಥವಾ ಬರೀ ಗಾಡಿ ತುಂಬಿದಂತ ಮೋಡನ? ಆಮೇಲೆ ವ್ಯಾಲ್ಯೂ ಇರೋದು ಯಾವುದು? ಮೋಡ. ನೀರು ತುಂಬಿದ ಮೋಡನ ಅಥವಾ ಮಳೆ ನೀರು ತುಂಬಿದ ಮೋಡನ ಅಥವಾ ಗಾಳಿ ತುಂಬಿದ ಮೋಡನ? ನೀರು ತುಂಬಿದ ಮೋಡಕ್ಕೆ ತುಂಬಾ ಬೆಲೆ ಇದೆ. ಹಲ್ಲೆಲೂಯಾ. ಆದ್ರೆ ನಾವು ಸಭೆಯಲ್ಲಿ ಇರ್ತ ನಾವೆಲ್ಲರೂ ಸಹ ನೀರು ತುಂಬಿದ ಮೋಡಗಳಾಗಿರಬೇಕು. ಆಮೆನ್, ಆಮೆನ್. ಫಲ ಕೊಡುವಂತಹ ಮೋಡಗಳಾಗಿರಬೇಕು. ಆದ್ರೆ ಸಭೆಗೆ ಬಂದವರೆಲ್ಲ ಮೋಡಗಳನ್ನ, ನೀರು ಕೊಡುವಂತ ಮೋಡಗಳಾಗಿರ್ತಾವ? ನಮ್ಮನ್ನ ನಾವು ಪರಿಶೋಧಿಸ್ಕೊಳ್ಳೋಣ. ನಾವು ಬೇರೆಯವ್ರನ್ನ ಹೋಲಿಕೆ ಮಾಡ್ಕೊಳ್ಳೋದು ಬೇಡ, ಬೇರೆಯವ್ರನ್ನ ಪರೀಕ್ಷೆ ಮಾಡ್ಕೊಳ್ಳೋದು ಬೇಡ, ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು. ಕರ್ತನ ಭೋಜನ ಟೈಮಲ್ಲಿ ನಾವು ಹೇಳ್ತೇವೆ, ನಮ್ಮನ್ನ ನಾವು ಪರೀಕ್ಷಿಸಿಕೊಂಡವರಾಗಿ ಆ ಪಂಕ್ತಿಯಲ್ಲಿ ತಗೊಂಡು ತಿನ್ಲಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಂಡು ರೆಡಿ ಆಗಿರಬೇಕು. ನಾವು ಎಂತ ಮೋಡಗಳಾಗಿದ್ದೇವೆ? ಇಂತಹ ದೇವರು ಮೆಚ್ಚಿಸುವಂತ ಮೋಡಗಳು, ಫಲ ಕೊಡುವಂತ ಮೋಡಗಳು ಆಗಿದೆ ಆದ್ರೆ ಪರಲೋಕ ರಾಜ್ಯದಲ್ಲಿ 100% ಖಂಡಿತವಾಗ್ಲೂ ನಾವು ಸೇರುವಂತರಾಗಿರ್ತೇವೆ. ಹಲ್ಲೆಲೂಯಾ. ಯೂದ ಗ್ರಂಥ ಪತ್ರಿಕೆಯಲ್ಲಿ 12ನೇ ವಾಕ್ಯ ಓದಿ. ಯೂದನ ಬರೆದ ಪತ್ರಿಕೆಯಲ್ಲಿ 12ನೇ ವಾಕ್ಯ. ಇವರ ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು, ಇವರು ಸಮುದ್ರದೊಳಗಿರುವ ಗುಪ್ತವಾದ ಬಂಡೆಗಳಂತಿದ್ದು ನಿಮ್ಮ ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿಯುತ್ತಾರೆ.
ಹೊಡಿತಾರೆ, ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ. ಗಾಳಿಯಿಂದ ಒಡಿಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು ಎಲೆಗಳು ಉದುರಿ ಹಣ್ಣು ಬಿಡದೆ ಒಣಗಿ ಹೋಗಿ ಬೇರು ಸಹಿತ ಕಿತ್ತು ಬಿದ್ದ ಮರಗಳು. ಇಲ್ಲಿ ಒಬ್ಬ ದೇವರ ಸೇವಕರ ಕುರಿತಾಗಿ ಹೇಳಿದಂತಹ ಮಾತು, ಸೇವೆ ಮಾಡ್ತೀನಿ ಅಂತ ಹೇಳುವಂತಹ ಇಂತಹ ವ್ಯಕ್ತಿಗಳ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅವ್ರು ಹೆಂಗಿರ್ತಾರೆ ಅಂದ್ರೆ ಗಮನಿಸ್ರಿ, ಸಮುದ್ರದೊಳಗೆ ಇರುವ ಗುಪ್ತವಾದ ಬಂಡೆ, ಆಮೇಲೆ ಗುಪ್ತವಾದ ಬಂಡೆ, ರಹಸ್ಯವಾದ ಬಂಡೆ, ಆ ದೋಣಿಗಳಿಗೆ ವ್ಯಕ್ತಿಗಳಿಗೆ ಕಾಣಿಸೋದೇ ಇಲ್ಲ. ಸಮುದ್ರದಲ್ಲಿ ದೋಣಿ ಹೋಗ್ತಾನೆ ಇರ್ತದೆ, ಒಳಗಡೆ ದೋಣಿ ಹೋಗಿ ಕಲ್ಲು ಹೊಡಿತದೆ, ಕಲ್ಲು ಇರೋದು ಕಾಣಿಸೋದೇ ಇಲ್ಲ, ಅದು ಗುಪ್ತವಾಗಿ ಮರೆಯಾಗಿರ್ತದೆ. ಆಮೇಲೆ ಅದೇ ರೀತಿಯಾಗಿ ಅನೇಕರು ಸಭೆಗಳಲ್ಲಿ ಇದ್ದಾರೆ, ಸಭೆ ಬೆಳೆಯೋದಕ್ಕೆ ತಡೆಯಾಗಿರ್ತಾರೆ. ಸೇವೆ ಮಾಡ್ತೀನಿ ಅಂತ ಹೇಳ್ತಾರೆ, ಅದು ಸೇವೆ ಮಾಡ್ತಾ ಇಲ್ಲ. ಸೇವೆ ಮಾಡೋದಕ್ಕೆ ಏನ್ ಬೇಕು, ನನ್ನ ಕರೆದಿಲ್ಲ, ನನ್ನ ಸನ್ಮಾನಿಸಿಲ್ಲ, ನನಗೆ ದುಡ್ಡು ಕೊಟ್ಟಿಲ್ಲ, ನನಗೆ ಗಾಡಿ ಕೊಟ್ಟಿಲ್ಲ ಅಂತೇಳಿ ಸೇವೆ ಮಾಡೋದಕ್ಕೆ ನೀನೆಲ್ಲ ಅನುಕೂಲ ನೋಡ್ಕೊಂಡು ಸೇವೆ ಮಾಡೋಕ್ಕಲ್ಲ. ಅನುಕೂಲ ಸಮಯದಲ್ಲೂ ಅನಾನುಕೂಲ ಸಮಯದಲ್ಲೂ ಸಹ ನಾವು ಸೇವೆ ಮಾಡುವಂತರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗುಪ್ತವಾದಂತಹ ಕಾರ್ಯಗಳು ಆ ಸೇವಕನನ್ನ ಅಭಿವೃದ್ಧಿ ಆಗದ ಹಾಗೆ, ಸೇವೆಯಲ್ಲಿ ಉಪಯೋಗ ಆಗದ ಹಾಗೆ ತಡೆ ಮಾಡೋದಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಈ ಸಮುದ್ರ ಪ್ರಪಂಚದಲ್ಲಿ ದೋಣಿ ಎಂಬ ಒಂದು ಸಭೆಯಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಆ ಸಭೆಗೆ ಎಂಬ ರಹಸ್ಯ ಕಲ್ಲು ತಡೆಯಾಗಿರಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರಿಂದ ನಾನು ಸಭೆಗೆ ಬರ್ತಾ ಇಲ್ಲ, ಇವರು ಬರಬೇಡ ಅಂದ್ರು, ಇವರು ಸುವಾರ್ತನೇ ಹೇಳಿಲ್ಲ, ನನ್ನ ಚರ್ಚಿಗೆ ಕರೆದಿಲ್ಲ, ಯೇಸು ಬಗ್ಗೆ ಹೇಳಿಲ್ಲ ಅನ್ನುವಂತಹ ಅನೇಕ ವ್ಯಕ್ತಿಗಳು ಸಾಕ್ಷಿ ಹೇಳ್ತಾರೆ. ನನ್ನನ್ನು ಇವರು ಬರಬೇಡ ಅಂತ ಹೇಳಿದ್ರು, ಕೊಡಬೇಡ ಅಂತ ಹೇಳಿದ್ರು, ಇಲ್ಲಿಗೆ ನಾನು ಬರಲ್ಲ, ಇನ್ನೊಂದು ಜಾಗಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಈ ರೀತಿಯಾಗಿ ಸಮುದ್ರದಲ್ಲಿರುವಂತಹ ರಹಸ್ಯ ಬಂಡೆಗಳಿವೆ. ನಮ್ಮ ಜೊತೆಲೇ ಇರ್ತಾರೆ, ನಮ್ಮ ಸಭೆಯಲ್ಲೇ ಇರ್ತಾರೆ, ಹೆಚ್ಚು ಚೆನ್ನಾಗಿ ಮಾತಾಡ್ತಾರೆ, ಆರಾಧನೆ ಮಾಡ್ತಾರೆ, ಚೆನ್ನಾಗಿ ಹೇಳ್ತಾರೆ, ಆದ್ರೆ ಸಭೆ ಬೆಳೆಯೋದಕ್ಕೆ ತಡೆಯಾಗಿರ್ತಾರೆ. ಇವರು ಪರಲೋಕ ರಾಜ್ಯಕ್ಕೆ ಹೋಗೋದು ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಏನಂತ ಹೇಳಲ್ಪಟ್ಟಿದ್ದಲ್ಲಿ ಇಂಥವರು ಗುಣಲಕ್ಷಣ ಏನಂದ್ರೆ, ಒಂದು ಗುಪ್ತವಾದ ಬಂಡೆಯಾಗಿ ಯಾವ ರೀತಿ ಇರ್ತದೋ ರಹಸ್ಯವಾಗಿರ್ತಾರೆ, ಒಳಗೊಳಗೆ ಕೆಲಸ ಮಾಡ್ತಾರೆ, ಸಭೆ ಒಡೆಯುವಂತ ಕೆಲಸವಾಗಿರ್ತದೆ, ಆತ್ಮಗಳಿಗೆ ಚದುರಿಸುವಂತ ಕೆಲಸವಾಗಿರ್ತದೆ. ಬೇರೆ ಬೇರೆ ಸಭೆಗೆ ಹೋಗ್ರಿ, ಇಲ್ಲಾಕ್ ಬರ್ತೀರ ಅಂತ ಹೇಳ್ತಾರೆ. ನಮ್ಮ ಸಭೆಯಿಂದ ಕೆಲವು ಗುಂಪುಗಳು ಹೋದ್ರು, ಆ ಗುಂಪುಗಳು ಹೋಗೋದಕ್ಕೆ ಕೆಲವರು ಕಾರಣಸ್ಥರು ಕೂಡ ಆಗಿದ್ದಾರೆ. ಪ್ರಾರ್ಥನೆ ಮಾಡುವಾಗ ಆ ಒಂದು ಕಾರ್ಯಗಳನ್ನ ತಿಳಿಸ್ತಾರೆ ದೇವರು, ಇಂಥವರಿಂದ ಇಂಥ ಗುಂಪು ಸಪರೇಟ್ ಆಯ್ತು, ಇಂಥವ್ರಿಗಿಂತವ್ರು ಈ ತರ ಸಹಾಯ ಆಯ್ತು, ಇಂಥವ್ರು ಹೇಳಿ ಅವರನ್ನು ಬೇರ್ಪಡಿಸಿದ್ರು, ನೀವೇ ಅಲ್ಲೇ ಮಾಡ್ಕೊಳ್ರಿ, ಇಲ್ಲಿ ಮಾಡ್ಕೊಳ್ರಿ, ಇನ್ನೊಂದು ಗುಂಪನ್ನು ಮಾಡ್ರಿ. ಈ ರೀತಿಗೆ ಭೇದವನ್ನ ಉಂಟಿಸುವಂತಹ ಗುಂಪುಗಳನ್ನ ಮಾಡಿ ಸಭೆ ಹೊಡೆಯುವಂತಹ ಕಾರ್ಯಗಳು ಆ ಒಂದು ವ್ಯಕ್ತಿಗಳಲ್ಲಿದೆ. ಗುಪ್ತವಾದ ಬಂಡೆಗಳಿವರು. ಇವರ ಒಂದು ಗುಣಲಕ್ಷಣ ಏನಂದ್ರೆ, ಪ್ರೇಮ ಭೋಜನಗಳಲ್ಲಿ ಸೇರಿ ತಿಂದು ಕುಡಿತಾರೆ. ಆಮೇಲೆ ದೇವರ ಸೇವೆಗಿಂತ ಲೋಕದಲ್ಲಿ ತಿನ್ನುವಂತಹ ವಿಚಾರಗಳಲ್ಲಿ ತುಂಬಾ ಫಾಸ್ಟ್ ಆಗಿರುವಂತದ್ದು. ನಾವು ಈ ತಿನ್ನಲಿ ಕುಡಿಲಿ ಏನು ಮಾಡಿದ್ರೆ ಯಾರ ಮಹಿಮೆಗಾಗಿ ಮಾಡಬೇಕು? ಯಾರ ಮಹಿಮೆಗಾಗಿ? ದೇವರ ಮಹಿಮೆಗಾಗಿ ಮಾಡಬೇಕು. ಆಮೇನ್. ನಮ್ಮ ಟೈಮ್ ಇಲ್ದ್ರೆ ಫಾಸ್ಟ್ ಆಗಿ ಹೋಗ್ತೇನೆ, ಮುಂದೆ ಹೋದ್ರಿ. ಇವರಿಗೆ ಭಯ ಅನ್ನೋದೇ ಇಲ್ಲ, ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳಿ. ನಿರ್ಭಯವಾಗಿ ಅವರಿಗೆ ಒಂದು ಚೂರು ಭಯ ಅನ್ನೋದೇ ಇಲ್ಲ. ದೇವರ ಭಯ, ನನ್ನ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು, ಇದು ದೇವರ ಕೆಲಸ, ಇದು ದೇವರ ಮನೆ, ಇದು ಸಭೆ ಅಂತ ಭಯನೇ ಇರೋದಿಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ ನಿರ್ಭಯವಾಗಿ ಏನಾಗ್ಬಿಡ್ತದೆ, ದೇವರು ಏನ್ ಮಾಡ್ತಾರೆ ಬಿಡು, ನಾವ್ ಏನ್ ಮಾಡಿದ್ರೆ ಕೇಳಲ್ಲ ಅಂತ. ಖಂಡಿತ ಪ್ರತಿಯೊಂದಕ್ಕೂ ಒಂದಲ್ಲ ಒಂದು ರೀತಿ ನ್ಯಾಯ ತೀರ್ಪು ಆಗೇ ಆಗುತ್ತೆ. ಒಂದ್ ವೇಳೆ ಪರಲೋಕ ರಾಜ್ಯಕ್ಕೆ ಹೋಗಬಹುದೇನೋ, ಓಕೆ, ಆದ್ರೆ ನಾವು ಮಾಡಿದಂತ ಕೆಲವು ಕಾರ್ಯಗಳು, ತಪ್ಪುಗಳು, ಒಬ್ಬರ ಮನಸ್ಸು ನೋಯಿಸೋದು, ಸಭೆ ಹೊಡೆಯೋದು, ಅಥವಾ ಹೊಟ್ಟೆ ಕಿಚ್ಚಿಂದ ಚಾಡಿ ಹೇಳುವಂಥದ್ದು, ಇವೆಲ್ಲ ಒಂದಲ್ಲ ಒಂದು ರೀತಿ ಆ ಕುಟುಂಬದಲ್ಲಿ ಮೇಲೆ ನ್ಯಾಯ ತೀರ್ಪು ಬಂದೇ ಬರುತ್ತೆ. ಅದರ ಜಾಗೃತತೆ ಇರಬೇಕು.
ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ಮೋಡ ಎಂತಹ ಮೋಡ ಅಂತ ನೋಡ್ರಲ್ಲಿ, ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನು ನೋಡಿಕೊಳ್ಳುವ ಕುರುಬರಾಗಿದ್ದಾರೆ. ಇವರು ಗಾಳಿಯಿಂದ ಬಡಿಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು. ಏನಂತೆ? ಮೇಘ ಹೋಗ್ತಾ ಇದೆ, ಮೋಡ ಹೋಗ್ತಾ ಇದೆ, ಆ ಮೋಡದಲ್ಲಿ ಏನಿಲ್ಲ? ನೀರಿಲ್ಲ. ಇಂತಹ ಮೋಡಗಳು ಪರಲೋಕ, ಇಂತಹ ವ್ಯಕ್ತಿಗಳು ಪರಲೋಕ ರಾಜ್ಯಕ್ಕೆ ಸೇರಲ್ಲ. ಹೆಂಗೆ ನೀರಿಲ್ಲದ ಮೋಡಗಳು ನೀರು ಕೊಡಲ್ವೋ, ಫಲ ಕೊಡಲ್ವೋ, ವಿಶ್ವಾಸವಿಲ್ಲದಂತಹ ಮತ್ತು ಫಲ ಕೊಡದಂತಹ ವ್ಯಕ್ತಿಗಳು ಸಹ ಪರಲೋಕ ರಾಜ್ಯದಲ್ಲಿ ಸೇರಲು ಸಾಧ್ಯವೇ ಇಲ್ಲ. ಯೆಶಾಯನು ಪ್ರವಾದಿಸುತ್ತಿದ್ದಾನೆ, ನೋಡು ಮೋಡಗಳು ಬರ್ತಾ ಇದ್ದಾವೆ, ಪಾರಿವಾಳಗಳು ಬರ್ತಾ ಇದ್ದಾವೆ, ಗೂಡಿಗೆ ಬರ್ತಾ ಇದೆ, ತ್ವರೆಪಟ್ಟು ಬರ್ತಾ ಇದ್ದಾವೆ ಅಂತೇಳಿ. ನೀವ್ ಯಾರು? ನೀವೆಂತ ಮೋಡವಾಗಿದ್ದೀರ? ನೀವು ನೀರು ತುಂಬಿದ ಮೋಡನ, ನೀರಿಲ್ಲದ ಮೋಡಗಳು ನಿಮ್ಮನ್ನು ನೀವು ಯೋಚನೆ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ಒಂದು ಮಾತ್ರ ಎಚ್ಚರಿಕೆ ಇರಲಿ, ದೇವರು ಶೀಘ್ರವಾಗಿ ಬರ್ತಿದ್ದಾರೆ. ಆ ವಾಕ್ಯದಲ್ಲಿದೆ, ತ್ವರೆಪಡು, ಸಿದ್ಧನಾಗು ಅಂತೇಳಿ. ಇನ್ನು ಎಷ್ಟು ದಿವಸ ಭೇದಗಳನ್ನು ಉಳಿಸ್ಕೊಂಡಿದ್ದೀಯಾ? ಇನ್ನು ಎಷ್ಟು ದಿವಸ ನೀನು ಲೋಕದ ಕೆಲಸದಲ್ಲೇ ಬ್ಯುಸಿ ಆಗಿರ್ತೀಯಾ? ನಿನ್ನ ಅಕ್ಕಪಕ್ಕದವರು, ನಿಮ್ಮ ಸಂಬಂಧಿಕರು ಕುರಿತಾಗಿ ಸುವಾರ್ತೆ ಹೇಳೋರು ಯಾರು? ಅದಕ್ಕೆ ಅಮೆರಿಕದಿಂದ ಬರ್ಬೇಕಾ, ಬೆಂಗಳೂರಿಂದ ಬರ್ಬೇಕಾ, ಇನ್ನೊಂದವ್ರಿಗೆ ಬರ್ಬೇಕಾ? ಸತ್ಯ ಗೊತ್ತಿರೋ ನೀನ್ ಯಾಕೆ ತಿಂದುಕೊಂಡು ಕುಡ್ಕೊಂಡು ಆರಾಮಾಗಿ ನೀನು ನಿನ್ನ ಕುಟುಂಬ ಅಂದ್ಕೊಂಡೇ ಇದೀಯಾ? ಆ ನಿಶ್ಚಿತವಾಗೋರು ಕುರಿತಾಗಿ ನಿನಗೆ ಯೋಚನೆ ಇಲ್ವಾ? ಜಾತಿ ಧರ್ಮಗಳಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ. ಅವರನ್ನು ರಕ್ಷಿಸೋದಕ್ಕೆ ಜನ ಬೇಕು, ಸತ್ಯ ತಿಳಿದವರು ಬೇಕು. ಸತ್ಯ ತಿಳಿದವರು ತಿಂದ್ಕೊಂಡು ಆರಾಮಾಗಿ ಮನೆಯಲ್ಲಿದ್ದೀರಾ. ನಶಿಸಿ ಹೋಗುವಂತ ಜನಗಳ ಕುರಿತಾಗಿ ನಿಮಗೆ ಚಿಂತನೆಯೇ ಇಲ್ಲ. ಏಸಮ್ ಕೆಲಸ ಏನೋ ಮಾಡ್ಕೊಂತಾರೆ ಬಿಡು, ಅದು ಪಾಸ್ಟ್ ಕೆಲಸ ಏನೋ ಮಾಡ್ಕೊಂತಾರೆ ಬಿಡು ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ. ಸತ್ಯ ರಕ್ಷಣೆ ಒಂದನ್ನು ಪ್ರತಿಯೊಬ್ಬರು ರಕ್ಷಣೆ ನಡೆಸ್ತಾರೆ. ಆಮೇನ್, ಆಮೇನ್. ಒಂದು ಬೆಂಕಿ ಕಂಡ ಇನ್ನೊಂದು ಪಕ್ಕದಲ್ಲಿ ಒಂದು ಮರದ ಪೇಪದಲ್ಲಿ ಇದ್ರೆ ಏನಾಗುತ್ತೆ? ಆ ಬೆಂಕಿ ಇನ್ನೊಂದಕ್ಕೆ ಅನಿಸುತ್ತೆ. ಆಮೇನ್. ಬೆಂಕಿ ಇನ್ನೊಂದು ಕಂಡವನ್ನ, ಇನ್ನೊಂದು ಕೋಲನ್ನ ಬೆಂಕಿಯಾಗಿ ಮಾಡುತ್ತೆ ಅಂದ್ರೆ ಅದರ ಅರ್ಥ ಏನಂದ್ರೆ, ಒಬ್ಬ ವಿಶ್ವಾಸಿ ಇನ್ನೊಬ್ಬರನ್ನ ವಿಶ್ವಾಸ ರೆಡಿ ಮಾಡ್ಬೇಕು, ಒಬ್ಬ ಸೇವಕರು ಇನ್ನೊಬ್ಬ ಸೇವಕರು ರೆಡಿ ಮಾಡ್ಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಇಲ್ಲಿ ಗಮನಿಸಿ, ನೀರಿಲ್ಲದ ಮೇಘಗಳು ಎಲ್ಲ ಉದುರಿ ಅನ್ನ ಬಿಡದೆ ಒಣಗಿ ಹೋಗಿ ಬೇರೆ ಸಹಿತ ಕಿತ್ತು ಬಿದ್ದ ಮರಗಳು. ಹಲ್ಲೆಲೂಯಾ. ಇವು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಎಲ್ಲಿ ಹೋಗಲ್ಲ? ಪರಲೋಕ ರಾಜ್ಯಕ್ಕೆ ಸೇರಿ ಸಾಧ್ಯ ಇಲ್ಲ. ಯಾರು ಅಂತ ನನ್ನ ಪ್ರಶ್ನೆ ಇದೆ. ಯಾರು ಬರೋರು? ಯಾರು ಪರಲೋಕ ರಾಜ್ಯಕ್ಕೆ? ಆ ಒಂದು ಗೂಡಿಗೆ ಬರೋರು ಯಾರು ಅಂತೇಳಿ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. 11ನೇ ವಾಕ್ಯ ಓದಿ. ಯುದ್ಧದಲ್ಲಿ 12ನೇ ವಾಕ್ಯ. ಅವರ ಗತಿಯನ್ನು ಏನನ್ನು ಹೇಳಲಿ? ಅವರ ಕಾಯಿನ ಮಾರ್ಗವನ್ನು ಹಿಡಿದವರು ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು ಕೊರೋಹನಂತೆ ಎದುರು ಮಾತಾಡುವ ಆಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ. ಇಲ್ಲಿ 3 ಜನನ ಗುರುತಿಸುತ್ತಿದ್ದಾರೆ. ಇವರು ದೇವರ ಮಕ್ಕಳೇ. ಯಾರು? ಸಭೆಗೆ ಬಂದವರೇ, ದೇವರನ್ನು ತಿಳ್ಕೊಂಡವ್ರೆ. ಆದ್ರೆ ದೇವರು ಇವ್ರ ಬಗ್ಗೆ ಸಾಕ್ಷಿ ಹೇಳ್ತಿದ್ದಾರೆ. ಏನಂತೇಳಿ? ಇವರು ತರ ಇರಬಾರ್ದು ನಾವು ಅಂತೇಳಿ. ಈ 3 ಜನ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು ಆಗಿಲ್ಲ. ಆದ್ರೆ ಸಭೆಯಲ್ಲಿದ್ರು. ಆದ್ರೆ ಇವರು ಎಲ್ಲಿಗೆ ಹೋಗ್ಲಿಲ್ಲ? ಪರಲೋಕ ಸಂಬಂಧಪಟ್ಟವರಲ್ಲ, ಪರಲೋಕ ರಾಜ್ಯಕ್ಕೆ ಬರೋರಲ್ಲ. ಆಮೇನ್. ದೇವರು ಉದಾಹರಣೆಯಾಗಿದ್ದಾರೆ. ಮೊದಲನೇ ವ್ಯಕ್ತಿ ಯಾರಂದ್ರೆ ಕಾಯಿನು. ಕಾಯಿನ್ ಯಾರು? ಏಬೇಲಿನ ಅಣ್ಣ. ಏನ್ ಇವನ ಸಮಸ್ಯೆ? ಇವನ ಕಾಣಿಕೆ ದೇವರು ಅಂಗೀಕಾರ ಮಾಡ್ಕೊಂಡಿಲ್ಲ. ದೇವರು ಅಂಗೀಕಾರ ಮಾಡ್ಕೊಂಡಿಲ್ಲ ಅಂತ ಕೋಪ ಬಂತು ಇವನಿಗೆ. ಕೋಪಕ್ಕೆ ಅವನ ತಮ್ಮನನ್ನ ಕೊಲೆ ಮಾಡಿಬಿಟ್ಟ. ಅದ್ರಲ್ಲಿ ಅವನ ಕಾಣಿಕೆ ಅಂಗೀಕಾರ ಆಗಿಲ್ಲ ಅಂದ್ರೆ ಅವ್ನು ಸರಿಪಡಿಸ್ಕೋಬೇಕಾಯ್ತು ತನ್ನ ಜೀವಿತವನ್ನ. ಆಮೇನ್, ಆಮೇನ್, ಹಲ್ಲೆಲೂಯಾ. ಇಲ್ಲಿರೋದು ಎಷ್ಟೋ ಜನರ ಕಾಣಿಕೆ
ಅಂಗೀಕಾರ ಆಗ್ಲಿಲ್ಲ. ಒಬ್ಬ ಬಡ ವಿಧವೆ ಕಾಣಿಕೆ ಅಂಗೀಕಾರ ಮಾಡ ದೇವರು. ಯಾರು ಕಾಣಿಕೆ ಅಂಗೀಕಾರ ಆಗ್ಲಿಲ್ಲ? ದೇವರು ವಾಕ್ಯಾನುಸಾರವಾಗಿ ಯಾರು ಕೊಟ್ಟಿರ್ತಾರೋ ಅವ್ರದೆಲ್ಲರದ್ದು ಅಂಗೀಕಾರ ಆಗಿರ್ತದೆ. ಆಮೆನ್, ಆಮೆನ್. ಬೇಸರದಿಂದ ನೋವಿನಿಂದ ಕೊಡುವಂತ ಕಾಣಿಕೆ ಅಂಗೀಕಾರ ಆಗಲ್ಲ. ಹಲ್ಲೆಲೂಯಾ. ರಾತ್ರಿ ಕೂಡ ನಾವು ಬೈಬಲ್ ಸ್ಟಡಿಯಲ್ಲಿ ಹೇಳ್ತಾ ಬಂದ್ರಿ, ಅವ್ರು ಹೇಳಿದಂತ ಮಾತು, ಈ ಪಾಸ್ಟರ್ ಮಕ್ಕಳು ಚೆನ್ನಾಗಿ ಕುತ್ಕೊಂಡು ತಿಂತವ್ರೆ ಅಂತ. ನಾನು ಇನ್ನು ಕುತ್ಕೊಳ್ತೀರಿ, ಹತ್ಕೊಂಡು ಕುತ್ಕೊಳಕ್ಕಾಗುತ್ತಾ? ನಾನು ಯಾವತ್ತಾದ್ರೂ ನಾನು ನನ್ನ ಮಕ್ಳು ಮನೆಗೆ ಊಟಕ್ಕೆ ಬಂದಿದೀವ? ನಮ್ ಬಗ್ಗೆ ಚಿಂತೆ ಹೆಂಗಿರ್ಬೇಕಂದ್ರೆ ಒಳ್ಳೆ ಬಟ್ಟ ಹಾಕ್ಲಿ ಪಾಸ್ಟರ್, ಮಕ್ಕಳು ಅವ್ರ ಚೆನ್ನಾಗಿ ತಿನ್ಲಿ, ಆರೋಗ್ಯವಾಗಿದ್ರೆ ಅದ್ ನಮ್ಗೆ ಆಶೀರ್ವಾದ ಅಂತ ಇರ್ಬೇಕು. ಅದ್ ಬಿಟ್ಬಿಟ್ಟು ನಾವು ಕೊಡೋ ಕಾಣಿಕೆಯಲ್ಲಿ ಇವ್ರು ಕುತ್ಕೊಂಡು ಚಿಂತವರಾಗಿ ತಿಂತವ್ರೆ. ನೀನ್ ಕೆಲಸ ಮಾಡೋದೇನಕ್ಕೆ? ನಿನ್ ಗಂಡ ನಿನ್ನ ಈಗ ಹೆಂಡತಿ ನಿನ್ ಮಕ್ಕಳು ತಿನ್ನಕ್ತಾನೆ, ನಿನ್ ಕೆಲ್ಸಕ್ಕೆ ಹೋಗ್ತೀಯಾ? ನನ್ನ ಸೇವೆಗಿಟ್ಟಿದ್ದು ಸೇವೆ ಮಾಡೋದಕ್ಕೋಸ್ಕರ. ಈ ಸೇವೆಯಲ್ಲಿ ಬರುವಂತಹ ಕಾಣಿಕೆಯಲ್ಲಿ ನಾವು ಊಟ ಮಾಡಬೇಕು, ದೇವರ ನಿಯಮ. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನನ್ನ ಸಂಸಾರ ನಡೆಸೋದಕ್ಕೋ ನಮ್ ಜೀವನ ನಡೆಸೋದಕ್ಕೋ ನಿನಗೆ ಅಧಿಕಾರ ಇಲ್ಲ. ಹಲ್ಲೆಲೂಯಾ. ನಿನ್ನ ಕಾಣಿಕೆ ಅಂಗೀಕಾರ ಇದೆಯಾ ಇಲ್ಲ ಅಂತ ನೋಡ್ಬೇಕು. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ನೀನು ಕುತ್ಕೊಂಡ್ರೆ ನಿಂತ್ಕೊಂಡ್ರೆ ಪಾಸ್ಟರ್ ಬಗ್ಗೆ ಯೋಚನೆ ಮಾಡಬೇಡ, ಪಾಸ್ಟರ್ ಮನೆ ಬಗ್ಗೆ ಯೋಚನೆ ಮಾಡಬೇಡ. ನೀನು ನಿನ್ನ ಕುಟುಂಬ ಆಶೀರ್ವಾದ ಹೊಂದ್ಕೊಂಡಿದ್ದೀರಿ ಅಂತ ನೋಡು ಪಾಸ್ಟರ್. ನಿನ್ನ ಕಾಣಿಕೆ ಅಂಗೀಕಾರ ಆಗಿದ್ಯಾ ಇಲ್ಲ ಕಾಯಿನ್ ತರ ಸ್ವಭಾವ ಇದೆಯಾ ಯೋಚನೆ ಮಾಡು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್, ಕಾಯಿನ ಕಾಣಿಕೆ ಅಂಗೀಕಾರ ಆಗ್ಲಿಲ್ಲ. ಎರಡನೇದಾಗಿ ಬಿಲಾಮನೊಬ್ಬ ಸೇವಕನಾದ್ನು. ಅವನು ಹಣಕ್ಕೋಸ್ಕರ ಪ್ರವಾದಿಸುವಂತ ವ್ಯಕ್ತಿ, ಹಣಕ್ಕೋಸ್ಕರನೇ ಸುಳ್ಳು ಹೇಳುವಂತ ವ್ಯಕ್ತಿ. ಹಣಕ್ಕೋಸ್ಕರ ಹೆಂಗ್ ಬೇಕಾದ್ರೂ ಹಣ ಬರುತ್ತಂದ್ರೆ ದೇವರು ಬೇಡ ಅಂದ್ರೂ ಮಾಡ್ತಾನೆ ಹೋಗಿ. ಅಂದ್ರೆ ದೇವರ ಮಾತಿಗಿಂತ ದೇವರಿಗಿಂತ ಅವರು ಅನ್ನ ಜನರಾಗಿದ್ರು, ಅವರು ವಿಗ್ರಹರಾಗಿದ್ರು, ಮೋಸಗಾರರಾಗಿದ್ರು, ಅವನು ಕೂಡ ಹಣವೇ ಮುಖ್ಯ ಅಂತೇಳಿ ಎದುರು ನೋಡ್ತಾ ಇದ್ದ. ಬಿಳಾಮನನ್ನು ದೇವರು ತಿರಸ್ಕಾರ ಮಾಡಿದ. ಒಬ್ಬ ಸೇವಕರನ್ನು ದೇವರು ತಿರಸ್ಕಾರ ಮಾಡಿದ. ಕಾರಣ ದೇವರು, ಈ ಬಿಳಾಮನು ದೇವರಿಗಿಂತ ಹೆಚ್ಚಾಗಿ ಹಣವನ್ನು ಪ್ರೀತಿ ಮಾಡಿದ. ಯಾವ ಸೇವಕರ ಆಗಿರ್ಲಿ, ದೇವರಿಗಿಂತ ಹೆಚ್ಚಾಗಿ ಹಣವನ್ನು ಪ್ರೀತಿ ಮಾಡುವಂತ ವಿಶ್ವಾಸ ಆಗ್ಲಿ, ಪಾಸ್ಟರ್ ಆಗ್ಲಿ, ಆತನ ಸೇವೆಗೆ ಯೋಗ್ಯರಾಗೋದಿಲ್ಲ. ಅವರು ರಕ್ಷಿಸಲ್ಪಡಕ್ಕೆ ಸಾಧ್ಯವೇ ಇಲ್ಲ. ಆಮೆನ್. ಹಣದಿಂದ ರಕ್ಷಣೆ ಹೊಂದಿಕೊಳ್ಳಕ್ಕೆ ಸಾಧ್ಯವಿಲ್ಲ. ಎಲ್ಲರಿಗಿಂತ ಹೆಚ್ಚಾಗಿ ದೇವರನ್ನ ಪ್ರೀತಿಸಿದ್ರೆ ಮಾತ್ರ ಹೊಂದಕ್ಕೆ ಸಾಧ್ಯ. ಆಮೆನ್, ಆಮೆನ್. ಇನ್ನು ಟೈಮ್ ಇಲ್ಲ ನಮ್ಗೆ. ಮೂರನೇ ವ್ಯಕ್ತಿ ಯಾರಂದ್ರೆ ಫರಾಹನ್. ಇವನು ಯಾವಾಗ್ಲೂ ಸೇವಕರ ವಿರುದ್ಧವಾಗಿ ಮಾತಾಡುವಂತವರು. ಯಾರ ವಿರುದ್ಧವಾಗಿ? ಸೇವಕರ ವಿರುದ್ಧವಾಗಿ. ಸೇವಕರ ವಿರುದ್ಧವಾಗಿ ಮಾತಾಡಿ ಇಡೀ ಕುಟುಂಬವನ್ನ ಭೂಮಿನೇ ನುಂಗಿ ಬಿಡ್ತು. ಆಮೆನ್. ಏನಾಯ್ತು? ಭೂಮಿನೇ ಸೀಳಿ ಅವರನ್ನ ನುಂಗಿ ಬಿಡ್ತು. ಇವತ್ತು ನಿಮ್ಮ ಕುಟುಂಬ ನಿನ್ನಿಂದ ಆಶೀರ್ವಾದ ಹೊಂದ್ಕೊಳ್ತಾ ಇದೆಯಾ, ಅಥವಾ ನಿನ್ನ ಮನೆ ನಿನ್ನನ್ನೇ ನುಂಗಬೇಕು ಅಂತ ಇದೆಯಾ? ಕಾರಣ ಏನು? ನೀನು ಸೇವಕರ ವಿರುದ್ಧವಾಗಿ ಮಾತಾಡ್ತಾ ಮಾತಾಡ್ತಾ ಆ ಒಂದು ನಿಜವಾದ ಆನಂದವನ್ನು ಕಳ್ಕೊಂತ ಇದೆಯಾ? ಶಾಪಗ್ರಸ್ತನಾಗಿದ್ಯಾ? ಶಾಪಗ್ರಸ್ತನಾಗ್ತಾ ಇದೆಯಾ? ನೀನ್ ನಿಂತ್ಕೊಳ್ಳೋ ಜಾಗದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೆ ಭೂಮಿ ನೀನು ನುಂಗಾಕ್ಬಹುದು. ನಿನ್ನ ಮಾತ್ರ ಅಲ್ಲ, ಮಾತಾಡಬಾರ್ದು, ನಿನ್ನ ಮಾತ್ರ ಅಲ್ಲ, ನಿನ್ನ ಕುಟುಂಬ ಸಮೇತವಾಗಿ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇದೆಲ್ಲ ಹಳೆ ಒಡಂಬಡಿಕೆಗಳಲ್ಲಿ ಸಹ ಹೇಳಲ್ಪಟ್ಟಿದೆ. ಗಮನಿಸಿರಿ, ನಮ್ಮ ಸಭೆಗೆ ಒಂದು ಫ್ಯಾಮಿಲಿ ಬರ್ತಾ ಇತ್ತು, ನಿಮ್ಗೆಲ್ಲ ಕೆಲವು ಗೊತ್ತಿರುತ್ತೆ. ಅವರ ಪಾಪ ಸಿಮೆಂಟ್ ಇಟ್ಟಿಗೆ ಎಲ್ಲ ಕೊಡ್ತಾ ಇದ್ರು. ಕೊಡವರನ್ನ ಕೊಡಬೇಡ ಎಲ್ಲ ನಡೀತದೆ ಅಂತೇಳಿ. ಯಾರ ಸಭೆ? ದೇವರದಲ್ವಾ? ನಿನ್ ಯಾರ ವಿರುದ್ಧ ಮಾತಾಡ್ದೆ ನೀನು? ಫಾಸ್ಟ್ಗೆ ಎಲ್ಲೆಲ್ಲೋ ಬರ್ತದೆ, ನೀನ್ ಯಾಕೆ ಕೊಡ್ತೀಯ? ಕೊಡಬೇಡ ಸಿಮೆಂಟು, ಕೊಡಬೇಡ ಕಲ್ಲು. ಅವ್ರಿಗೆ ಪಾಪ ಮನೆ ಅಲ್ಲ, ಅದು ದೇವರ ಮನೆ.
ನೀನು ಮಾತಾಡ್ತಿರೋದು ದೇವರ ವಿರುದ್ಧವಾಗಿ, ಸಭೆಗೆ ವಿರುದ್ಧವಾಗಿ. ಇದರಿಂದ ನೀನು ನಿನ್ನ ಕುಟುಂಬ ಆ ಶಾಪಗ್ರಸ್ತನಾಗಿದೆಯಾ? ನಿನ್ನ ಕೈಯಲ್ಲಾದ್ರೆ ಸಹಾಯ ಮಾಡಬೇಕು. ನನ್ನ ಕೈಯಲ್ಲಿ ಸಹಾಯ ಮಾಡಕ್ಕಾಗಿಲ್ವಾ? ಏನ್ ಮಾಡ್ಬೇಕು? ಸೈಲೆಂಟ್ ಆಗಿರ್ಬೇಕು. ಹಾಗಾದ್ರೆ ನಿನ್ನ ಕುಟುಂಬನ ಒಂದು ವೇಳೆ ಆ ರೀತಿಯಾದಂತ ಕುಟುಂಬ ಇಲ್ಲಿ ಇದೆ, ಅವರೇ ಬಾಯಿ ಬಿಟ್ಟು ಹೇಳಿದಂತ ಸಂದರ್ಭ ವಿಚಾರ ಇಂಥವ್ರು ಬಂದು ಹಿಂಗೆ ಹೇಳಿದ್ರಿಂದ ಹೆಂಗಿರುತ್ತೆ ಹೇಳ್ರಿ, ಅದನ್ನ ನಾನು ಮಾತ್ರ ಕ್ಷಮಿಸ್ತೆ. ಅವ್ರು ತಿಳಿಯೋದು. ಯಾಕಂದ್ರ ದೇವ್ರೇ, ಅದು ಸತೀಶ್ ಪಾಸ್ಟ್ರಿ ಕೊಡ್ತಾರ ಅಂತ ತಿಳ್ಕೊಂಬಿಟ್ಟಾರೆ, ಅದು ನನ್ನ ಮನೆ ಅಂತ ತಿಳ್ಕೊಂಬಿಟ್ಟಾರೆ, ಅದು ನಿನ್ನ ಮನೆ ಅಂತ ಗೊತ್ತಿಲ್ಲ ಅವ್ರಿಗಿನ್ನ. ಸಭೆ ಯಾರ್ದು? ಸಭೆನ ಕೊಂಡುಕೊಂಡಿದ್ಯಾರು? ಯೇಸು ತನ್ನ ರಕ್ತವನ್ನು ಕೊಟ್ಟು ಕೊಂಡುಕೊಂಡಿದ್ದಾರೆ. ಹಲ್ಲೆಲೂಯ. ಹಾಗಿರ್ಬೇಕಾದ್ರೆ ನನ್ನ ಮನೆ ಹೆಂಗಾಗುತ್ತೆ? ನಾನು ಇನ್ನೂ ಮನೆನೇ ಕಟ್ಕೊಂಡಿಲ್ಲ. ಆಮೇನ್ ಆಮೇನ್. ನಾನು ಕಟ್ಕೊಂತೀನೋ ಕಟ್ಕೊಂಡಲ್ವೋ, ಹಂಗೆ ಪರಲೋಕ ಸೇರ್ಕೊಳ್ತೀನೋ, ಅದು ನನ್ಗೆ ಸಂಬಂಧಪಟ್ಟಿದೆ, ದೇವ್ರಿಗೆ ನಿನ್ನ ಸಂಬಂಧಪಟ್ಟಿದೆ. ಅದ್ರ ಒಂದು ನಾವೆಲ್ಲರೂ ಸೇರಿ ಆರಾಧನೆ ಮಾಡೋದಕ್ಕೆ ಒಂದು ಜಾಗ ಬೇಕು. ಆ ಜಾಗಕ್ಕೋಸ್ಕರ ನಾವೆಲ್ಲರೂ ತಯಾರು ಮಾಡ್ಕೊಂತ ಇದೀವಿ. ನಮ್ಮ ಕೈಲಾದದ್ದನ್ನು ಕೊಡ್ತಾ ಇದ್ವಿ. ಶೀಘ್ರವಾಗಿ ಅಲ್ಲಿ ಹೋಗ್ಬೇಕಂತ ಆಸೆ. ಆಮೇಲೆ ಆದ್ರೆ ಇವತ್ತು ಬಿಳಾಮನ ತರ, ಕ್ರೋಹನ್ ತರ, ಮತ್ತೆ ಈ ಕಾಯಿನ್ ತರ ಆ ಒಂದು ಮನಸ್ಸನ್ನು ಇಟ್ಕೊಂಡಿದ್ದಾಗ ಆ ಪರಲೋಕ ರಾಜ್ಯಕ್ಕೆ ಹೆಂಗ್ ಹೋಗ್ತೀವಿ ನನಗೆ ಗೊತ್ತಿಲ್ಲ. ನೀವೇ ಪ್ರಶ್ನೆ ಮಾಡ್ಕೊಡ್ರಿ. ಯಾರು ವಿರುದ್ಧಗಾದ್ರೂ ಹೋಗು, ಅದ್ರ ದೇವರ ಸೇವಕ ವಿರುದ್ಧವಾಗಿ, ದೇವರ ಸಭೆಗೆ ವಿರುದ್ಧವಾಗಿ, ದೇವರ ರಾಜ್ಯಕ್ಕೆ ವಿರುದ್ಧಗಾದ್ರೂ ಹೋಗ್ಬೇಡ. ನೀನು ದೇವರ ಮಗನೂ ಅಲ್ಲ, ಮಗಳೂ ಅಲ್ಲ, ಸಾಧ್ಯವೇ ಇಲ್ಲ. ಆಮೇನ್ ಆಮೇನ್. ನೆನ್ನೆ ಬೆಳಗ್ಗೆ ರಾಮಾಂಜನ ಅಷ್ಟೇ ಪ್ರೇಯರ್ ಮಾಡ್ತಾ ಇದ್ರಂತೆ. ಪ್ರೇಯರ್ ಮಾಡ್ಬಿಟ್ಟು ಇಬ್ರು ಪ್ರೇಯರ್ ಮಾಡಿದ್ರೆ, ಪ್ರೇಯರ್ ಮಾಡಿ ಮುಗಿದ ತಕ್ಷಣನೇ ವಸ್ತಿ ಹೇಳಿದಂತೆ ರಾಮಂಜಿಗೆ, ಯಾರ ಬಗ್ಗೆ ಏನಕ್ಕೆ ಬಂತ ಗೊತ್ತಿಲ್ಲ ಅಂತ ಇದ್ದಕ್ಕಿದ್ದಾಗೆ ಫಾಸ್ಟ್ ವಿರುದ್ಧವಾಗಿ ಮಾತ್ರ ನೀವು ಹೋಗ್ಬೇಡ, ಏನು ಮಾತಾಡಬೇಡ ಅಂತ. ರಾಮಂಜಿಗೆ ಆಶ್ಚರ್ಯ ಇದೆ, ನಾನೇನು ಮಾತಾಡಿದೆ? ನಾನು ಯಾವತ್ತೇನು ಮಾತಾಡಿಲ್ವಲ್ಲ. ನಾನು ಇರ್ಲಿ ಇಲ್ದಿರ ಹೋಗ್ಲಿ, ಯಾವ ಟೈಮಲ್ಲಿ ಆಗ್ಲಿ, ಏನೇ ಆಗ್ಲಿ, ಸೇವಕರ ವಿರುದ್ಧವಾಗಿ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಮನೆಯಿಂದ ಆಚೆ ಕಡೆ ಹೋಗುತ್ತೆ. ರಾಮಂಜಿಗೆ ಇಲ್ಲಿವರೆಗೂ ಪ್ರಶ್ನೆ, ನನಗೆ ಯಾಕೆ ಈ ತರ ಹೇಳಿದ್ರು ಅಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್ ಆಮೆನ್. ದೇವರ ಆತ್ಮನ ಮಾತಾಡೋದು ನಾವು ಕೇಳಿಸ್ಕೋಬೇಕು. ಆಮೆನ್ ಆಮೆನ್. ನಾವು ಮಾತಾಡುವಾಗ ಏನಾಗ್ತೀವಿ? ನಮ್ಮ ಆನಂದವನ್ನು ಕಳ್ಕೊಂತೀವಿ, ಆಶ್ರಮವನ್ನು ಕಳ್ಕೊಂತೀವಿ, ಇಡೀ ಕುಟುಂಬನ ನರಕಕ್ಕೆ ಕಳಿಸ್ಬಿಡ್ತೀವಿ. ಜೊತೆಗೆ ದೇವರ ಆ ಕೃಪೆಯನ್ನ ಕಳ್ಕೊಂಡ್ಬಿಡ್ತಾ ಇದೀವಿ ವ್ಯರ್ಥವಾಗಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. 2 ಪೇತ್ರ 2:17 ವಾಕ್ಯ. ಇವರು ನೀರಿಲ್ಲದ ಬಾವಿಗಳು ಬಿರುಗಾಳಿಯಿಂದ ಬಡಿಸಿಕೊಂಡು ಹಾರಿ ಹೋಗುವ ಮಂಜು ಆಗಿದ್ದಾರೆ. ಇಂಥವರ ಪಾಲಿಗೆ ಕಾರ್ಗತ್ತಲೇ ಇಟ್ಟಿರುವುದು. ಆಮೇನ್. ಇವರು ನೀರಿಲ್ಲದ ಬಾವಿಗಳಂತೆ. ನೀರಿಲ್ಲದ ಬಾವಿಗಳು ಹೆಂಗಿರ್ತವೆ? ನೀರಿನ ಬಾವಿಗೆ ವ್ಯಾಲಿನ, ನೀರಿಲ್ಲದ ಬಾವಿಗೆ ಬೆಲೆನ? ನಮ್ಮ ಕೈಗಳ ಮೇಲೆ ಕೆತ್ತನ. ಹಲ್ಲೆಲೂಯಾ. ಸಾಲ್ದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಏನಾಗಿದ್ದೀವಿ? ನೀರಿರೋ ಬಾವಿಗೆ ವ್ಯಾಲಿನ, ನೀರಿಲ್ಲದ ಬಾವಿಗೆ ವ್ಯಾಲಿನ? ಬಾವಿ ಬಿಟ್ಬಿಟ್ರಿ ಬೋರ್ಗಲ್. ಇವಾಗ ಬೋರ್ವೆಲ್, ನೀರಿರೋ ಬೋರ್ವೆಲ್ ಕರೆಕ್ಟ್ ಆಶೀರ್ವಾದನ, ನೀರಿಲ್ಲದ ಬೋರ್ವೆಲ್ ವ್ಯಾಲಿ ಜಾಸ್ತಿನ. ನಾವು ಏನಾಗಿರ್ಬೇಕು? ನೀರಿರುವ ಬಾವಿಗಳಾಗಿರ್ಬೇಕು. ಆಮೇನ್. ನೀವೇನಾಗಿರ್ಬೇಕು? ನೀರಿರುವ ಬಾವಿಗಳಾಗಿರ್ಬೇಕು. ಅಂದ್ರೆ ಫಲ ಕೊಡುವರಾಗಿರ್ಬೇಕು, ದೇವರ ಪ್ರಯೋಜನಕರವಾಗಿರ್ಬೇಕು. ಆಮೇನ್. ಯೋಚನೆ ಮಾಡ್ರಿ, ನನ್ನಿಂದ ದೇವರ ರಾಜ್ಯಕ್ಕೆ, ದೇವರ ಸಭೆಗೆ ಎಷ್ಟು ಪ್ರಯೋಜನ ಇದೆ? ನಾನು ಪ್ರಯೋಜನವಾಗಿದ್ದೀನಾ, ಪ್ರಯೋಜನವಾಗಿಲ್ವಾ ಅಂತ ಕೂಡ ಯೋಚನೆ ಮಾಡಬೇಕು. ಆಮೆನ್ ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಜ್ಞಾನೋಕ್ತಿಗಳು 25:14 ಓದಿ ಬೇಗ. ಗಾಳಿ ಮೋಡಗಳು ಹೇಗೋ ಜ್ಞಾನ ಕೊಡುತ್ತೇನೆಂದು ಸುಳ್ಳಾಡಿ ಜಪ ಮಾಡುವವನು ಹಾಗೆಯೇ. ಬರೀ ಗಾಳಿ ಮೋಡಗಳು ಹೇಗೋ ದಾನ ಕೊಡುತ್ತೇನೆಂದು, ದಾನ ಕೊಡ್ತೀನಿ, ಕಾಣಿಕೆ ಕೊಡ್ತೀನಿ, ಚರ್ಚ್ ಕಟ್ಕೊಡ್ತೀನಿ, ಶೀಟ್ ತಗೊಡ್ತೀನಿ, ನನ್ನ ಮನೆಯಿಂದ ಇಷ್ಟು ದುಡ್ಡು ಕೊಡ್ತೀನಿ, ದಾನ ಕೊಡುತ್ತೇನೆ, ನಾನು ಇರುವವರೆಗೂ ದೇವರಿಗಾಗಿ ಜೀವಿಸ್ತೀನಿ ಅಂತ ಹೇಳಿ ಸುಳ್ಳಾಡಿ ಜಂಬ ಮಾಡುವವನು ಹಾಗೆಯೇ. ಬರೀ ಗಾಳಿ ಮೋಡಗಳು ಹೆಂಗಂದ್ರೆ, ದಾನ ಕೊಡ್ತೀನಿ ನಿನಗೆ, ಆಮೇಲೆ ಸುಳ್ಳಾಡಿ ಜಂಬ ಮಾಡುವನು ಹಾಗೇನೆ.
ಇವ್ರು ಯಾರು ಪರಲೋಕ ರಾಜ್ಯಕ್ಕೆ ಹೋಗೋದೇ ಇಲ್ಲ. ಪ್ರತಿ ವಾರ ಪ್ರತಿ ತಿಂಗಳು ಒಂದು ತೀರ್ಮಾನ ಮಾಡ್ತಾರೆ, ಇವತ್ತಿಂದ ನಾನು ಪ್ರಾರ್ಥನೆ ಮಾಡ್ತೀನಿ. ಬರೆಯ ಮಾತೆ, ಮನೆಗೆ ಗೊತ್ತಿಷ್ಟೇ ಪ್ರೇಯರೇ ಇಲ್ಲ. ಫೋನ್ ಇದ್ರೆ ಸಾಕು ಎಲ್ಲರೂ ಮರ್ತು ಬಿಡ್ತಾರೆ. ಬೈಬಲ್ ಓದೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ. ಸಭೆಯಲ್ಲಿದ್ದಾಗ ಮಾತ್ರ ನಾನು ಪ್ರೇಯರ್ ಮಾಡ್ಬೇಕು. ಇವತ್ತಿಂದ ಸಭೆಯಲ್ಲಿದ್ದಾಗ ಮಾತ್ರ ಇವತ್ತಿನ ಸ್ವಾರ್ಥ ಹೇಳಬೇಕು, ಯಾಕಾದ್ರೂ ಒಂದು ಆತ್ಮಾದಾಯ ಮಾಡಬೇಕು ಅನ್ನೋದು. ಸಭೆಯಲ್ಲಿದ್ದಾಗ ನಾನು ಇನ್ಮೇಲೆ ಕಾಣಿಕೆ ಸರಿಯಾಗಿ ಕೊಡಬೇಕು ಅನ್ನೋದು. ಎಲ್ಲ ಮುಗಿದ ಮೇಲೆ ಅದು ಅಲ್ಲೇ ಆ ಚರ್ಚಲ್ಲಿ ಬಿಟ್ಬಿಟ್ಟು ಬಂದ್ಬಿಡಿ. ನಾಳೆ ಭಾನುವಾರ ಮತ್ತೆ ತಗ್ಲಾಕೊಳ್ತೀನಿ ಹೋಗಿ. ಆ ತರ ಹಾಕ್ಬಾರ್ದು. ಯಾವ ರೀತಿ ಬರೀ ಗಾಳಿ ಏನದು ಗಾಳಿ ಮೋಡಗಳು ಹೇಗೋ. ಎಷ್ಟು ಜನ ಹೇಳಿದ್ದಾರೆ, ನಾನ್ ಚರ್ಚ್ ಕಟ್ಟಾಗ ನಾನು ಕಾಸು ಕೊಟ್ಬಿಡ್ತೀನಿ, 50,000 ಕೊಟ್ಬಿಡ್ತೀನಿ, 1,00,000 ಕೊಟ್ಬಿಡ್ತೀನಿ. ಯಾರು ಕೇಳೋದಿಲ್ಲ. ಅವರಷ್ಟು ಅವರೇ ಅರ್ಕೆ ಮಾಡೋದು, ಅವರೇ ಬಾಯಿ ಬಿಟ್ಟು ಹೇಳೋದು. ಕೊನೆಗೆ ಅದು ಬಂದಾಗ ఎవరో ಇಸ್ಕೊಂಡರ್ಲೆ ಮದ್ರುಂಡಿ ಎಂದ್ರುಂಡಾರು ఎవరో ಇಸ್ಕೊಂಡರ್ಲೆ. ಯಾರು ನಿನ್ನ ಕೇಳಿದ್ರ? ನೀನೇ ಅರ್ಕೆ ಮಾಡ್ತೀಯ, ನೀನೇ ಕೊಡ್ತೀನಿ ಅಂತೀಯ, ನೀನೇ ಹೇಳ್ತೀಯ, ನೀನೇ ಮಾಡಲ್ಲ. ನೀನೇ ಸುವಾರ್ತೆ ಅಂತ ಹೇಳ್ತೀಯ, ಮತ್ತೆ ಸುವಾರ್ತೆ ಹೇಳಲ್ಲ. ನೀನೇ ಪ್ರಾರ್ಥನೆ ಮಾಡ್ತಿದ್ದೆ, ಪ್ರಾರ್ಥನೆ ಮಾಡಲ್ಲ. ನೀನ್ ಎಂತವ್ರಂದ್ರೆ ನೀರಿಲ್ಲದ ಮೋಡಗಳ ತರ ಇರ್ತೀಯ. ಆ ರೀತಿ ಆಗ್ಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೆಶಾಯ ಗ್ರಂಥ 60ನೇ ವಾಕ್ಯ ಫಸ್ಟ್ ಓದ್ರಲ್ಲ, ಅದು ಮತ್ತೆ ಓದ್ರಿ. ದ್ವೀಪ ನಿವಾಸಿಗಳು ನನ್ನನ್ನು ನಿರೀಕ್ಷಿಸುವವರಾಗಿದ್ದಾರೆ. ಮೇಘದೋಪಾದಿಯಲ್ಲಿಯೂ ಗೂಡುಗಳಿಗೆ ಪರಲೋಕಕ್ಕೆ ತ್ವರೆಪಡುವ ಪಾರಿವಾಳಗಳಂತೆಯೂ ಹಾರಿ ಬರುತ್ತಿರುವರು ಇವರು ಯಾರು? ನೀನು ಬರ್ತಾ ಇದೀಯಾ? ನೀರಿರೋ ಮೋಡನ, ನೀರಿಲ್ಲದ ಮೋಡನ? ಮಾತಾಡ್ರಿ. ನೀರಿರೋ ಮೋಡನ, ನೀರಿಲ್ಲದ ಮೋಡನ? ನೀರಿರುವ ಮೋಡ ಮಾತ್ರನೇ ಪರಲೋಕ ರಾಜ್ಯಕ್ಕೆ ಬರಕ್ ಸಾಧ್ಯ. ನೀರಿಲ್ಲ ಮೋಡ ಅಂದ್ರೆ ಅದು ಬರಕ್ ಸಾಧ್ಯವೇ ಇಲ್ಲ. ಎಷ್ಟೋ ವರ್ಷಗಳಿಂದ ಚರ್ಚ್ಗೆ ಬರ್ತಾ ಇದ್ದೀವಿ, ನೀರೇ ಇಲ್ಲ. ನಾನು ಅಳವಾಗುತ್ತಾ 20 ವರ್ಷದ ಈ ಚರ್ಚ್ಗೆ ಬರ್ತಾ ಇದ್ದೀನಿ. ಒಂದ್ ಆತ್ಮ ಆದಾಯ ಮಾಡಿದ್ಯಪ್ಪ. ಯಾರೋ ಮಾಡ್ಕೊಂತಾರೆ ಪಾಸ್ಟ್ ಫ್ರೀಯಾಗಿ, ನಾನು ಮಾಡ್ಕೊಳ್ಳೋದು. ನೀನು ಹಿಂಗೆ ಹೇಳ್ತೀಯ ನೀನು ವಿಶ್ವಾಸಿ ಅಂತ? ಅಟ್ಲೀಸ್ಟ್ ಈ ಸಭೆಗೆ, ಸೇವೆಗೆ, ದೇವರಿಗೆ ಏನಕ್ಕಾದ್ರೂ ಪ್ರಯೋಜನಕರವಾಗಿರ್ಬೇಕು. ಈ ಸಭೆಯಲ್ಲಿ ಏನೋ ಒಂದ್ರಲ್ಲಿ ನಿನ್ ಪ್ರಯೋಜನ ಆಗ್ಬೇಕು. ಅವಾಗ ದೇವರು ಸಂತೋಷ ಪಡುತ್ತಾನೆ, ನೀನು ಈ ಹುಟ್ಟಿಸೋದಿಕ್ಕೆ, ನಿನ್ನನ್ನು ಈ ಸಭೆಯಲ್ಲಿ ಇಟ್ಟಿದ್ದಕ್ಕೆ. ಆಮೇಲೆ ಅವ್ರು ಯಾರೇ ಆಗಲಿ ಫಲ ಕೊಡೋರು ಕಂಡಾಗ ದೇವ್ರಿಗೂ ಇಷ್ಟ, ನನಗಂತೂ ತುಂಬಾ ಇಷ್ಟ. ಅವ್ರಿಗೆ ಬಡವರು, ಶ್ರೀಮಂತರು, ಅವ್ರು ಓದ್ದವರು, ಓದಿಲ್ವೋ, ಯಾರೇ ಆಗಿದ್ರು ಒಂದು ಆತ್ಮ ಆದಾಯ ಮಾಡೋದು ಕಂಡ್ರ, ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ನು ತುಂಬಾ ಗೌರವಿಸ್ತೀನಿ, ಪ್ರೀತಿಸ್ತಾನೆ. ಆಮೇಲೆ ಆಮೇಲೆ ಯಾಕಂದ್ರೆ ಅವ್ರು ಪರಲೋಕಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ. ಏನಾಗಿರ್ತಾರೆ? ಪರಲೋಕಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ. ಹಲ್ಲೆಲೂಯಾ. ಸರಿ, ಪರಲೋಕಕ್ಕೆ ಹೋಗಬೇಕಾದ್ರೆ ಅತಿ ಮುಖ್ಯವಾದಂತಹ ಕಾರ್ಯ ಇನ್ನೊಂದಿದೆ. ಯೆಶಾಯನ ಗ್ರಂಥ 44:22. ನಿನ್ನ ದ್ರೋಹಗಳನ್ನ ಮಂಜಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಆರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ. ಆಮೇಲೆ ಚಪ್ಪಳ ದೇವರ ಮೈಮ್ಯಾಗ ತುಂಬಾ ಇಂಪಾರ್ಟೆಂಟ್ ಈ ವಾಕ್ಯವಾದ. ಜೋರಾಗಿ ಆಚೆ ಕಡೆ ಇರೋದು. ಈಗ ಇಲ್ಲಿವರೆಗೂ ನೀವು ಏನೆಲ್ಲ ಪಾಪಗಳು, ತಪ್ಪುಗಳು, ದೇವರಿಗೆ ವಿರುದ್ಧವಾಗಿ, ಸೇವಕರ ವಿರುದ್ಧವಾಗಿ ಏನೆಲ್ಲ ಮಾಡಿದ್ರು ಸಹ ಇವತ್ತು ಯಾಕೆ ಇದನ್ನು ಮಾತಾಡ್ತಾನಂದ್ರೆ, ನೀನು ನಶಿಸಿ ಹೋಗೋದು ದೇವರಿಗೆ ಇಷ್ಟ ಇಲ್ಲ. ನಿನ್ನ ಪಾಪಗಳು, ತಪ್ಪುಗಳು ಕ್ಷಮಿಸಲ್ಪಟ್ಟು ಪರಲೋಕ ರಾಜ್ಯಕ್ಕೆ ಬರಬೇಕು ಅಂತೇಳಿನೇ ಇವತ್ತು ಈ ಬೆಳಗಿನ ಸಮಯದಲ್ಲಿ ದೇವರು ಮಾತಾಡ್ತಿದ್ದ. ಆಮೇಲೆ ತಿಳಿದೋ ಮಾತಾಡ್ದೋ, ತಿಳಿದಿರೋ ಮಾತಾಡ್ದೋ, ಚಾಡಿ ಹೇಳ್ದೋ, ಜಂಬ ಮಾಡ್ಕೊಂಡು ಅಥವಾ ಹೊಟ್ಟೆ ಕಿಚ್ಚಿಬಿಟ್ಟು ಅವೆಲ್ಲವನ್ನು ಯೇಸು ನಾಮದಲ್ಲಿ ತೆಗೆದಾಕಿ ಒಂದು ಎಳೆ ಮಗುವಿನ ತರ ಇನ್ನು ಆಗಬೇಕಂತೇಳಿ ದೇವರಿಗೆ ಇಷ್ಟ. ಆಮೇಲೆ ನನ್ನ ಪ್ರಾರ್ಥನೆ ಏನಂದ್ರೆ, ನಮ್ಮ ಸಭೆಗೆ ಬರೋದು ಪ್ರತಿಯೊಂದು ಮಗು ಸಹ ಪರಲೋಕ ರಾಜ್ಯದಲ್ಲಿ ನಿಲ್ಲಬೇಕು. ಒಬ್ಬರು ಕೈ ಬಿಡಬಾರ್ದು ದೇವರೇ. ಇದು ನನ್ನ ಆಸೆ, ನನ್ನ ಪ್ರಾರ್ಥನೆ. ಎಲ್ಲರ ತಿಳ್ಪಡ್ಬೇಕು.
ಹಲ್ಲೆಲೂಯಾ. ಎಷ್ಟು ಜನ ರೆಡಿ ಇದ್ದೀರಾ? ಹಲ್ಲೆಲೂಯಾ ಹೇಳ್ರಿ. ಎಷ್ಟು ಜನ ಬರಕ್ ಸಂತೋಷ ಇದೆ? ಆಮೇಲೆ ಹೇಳ್ರಿ. ಆಚೆ ಕಡೆ ಇರೋರು ಆಮೇನ್. ಇಲ್ಲ ಆದ್ರೆ ಇಲ್ಲಿ ಹೋಗ್ಬೇಕಾದ್ರೆ ಇದು ತುಂಬಾ ಮುಖ್ಯವಾದಂತಹ ಒಂದು ಘಟಕ ಅಥವಾ ಒಂದು ಭಾಗ. ಅದೇನಂದ್ರೆ, ನಿನ್ನ ದ್ರೋಹಗಳನ್ನ ಮಂಜಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನ ಮೋಡದಂತೆ ಆರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ. ಯೇಸು ಹೇಳಿದಂತ ಮಾತು. ನಿನ್ನ ಕಣ್ಣಿನಿಂದ ಬಾಯಿಂದ ಬೇರೆ ರೀತಿಯಲ್ಲಿ ಪಾಪಗಳು ತಪ್ಪುಗಳು ಮಾಡಿರಬಹುದು, ಪರಲೋಕ ರಾಜ್ಯಕ್ಕೆ ಹೋಗದ ಹಾಗೆ, ಫಲ ಕೊಡದ ಹಾಗೆ ತಡೆಯಾಗಿರಬಹುದು. ಇವತ್ತು ದೇವರು ಹೇಳ್ತಾನೆ, ನಾನು ನಿನ್ನನ್ನು ಮಂಜಿನಂತೆ ನಿನ್ನ ದ್ರೋಹಗಳನ್ನು ಪರಿಹರಿಸಿ ನಿನ್ನ ಪಾಪಗಳನ್ನು ಮೋಡದಂತೆ ಆರಿಸಿದ್ದೇನೆ ಅಂತ ಹೇಳ್ತಾರೆ. ಎಷ್ಟು ಜನ ಹೇಳ್ತಾರೆ, ದೇವರೇ ನನ್ನ ಪಾಪನ ಕ್ಷಮಿಸು, ನನ್ನಿಂದ ನನ್ನ ಕುಟುಂಬ ನಾಶ ಆಗಬಾರ್ದು, ನನ್ನಿಂದ ನನ್ನ ಸಭೆಗೆ ನಾನು ತಡೆಯಾಗಿರಬಾರ್ದು, ಸೇವೆಗೆ ತಡೆಯಾಗಿರಬಾರ್ದು. ನಿಮ್ಮ ಕೈಗಳ ಮೇಲೆ ಕೆತ್ತಿ ಹೇಳ್ರಿ, ಪ್ರಾರ್ಥಿಸ್ತಾರೆ, ದೇವರೇ ಇಗೋ ನನ್ನ ಪಾಪಗಳು ಕ್ಷಮಿಸಲಿ ಪಡಲಿ ಸ್ವಾಮಿ, ನಮ್ಮ ದ್ರೋಹಗಳು ಮನ್ನಿಸಲ್ಪಡಲಿ, ಮಂಜಿನಂತೆ ಮನ್ನಿಸಲ್ಪಡಲಿ, ಪಾಪಗಳು ಮೋಡಗಳ ರೀತಿ ಹಾರಿ ಹೋಗಲಿ. ದೇವರೇ, ನಾನು ನನ್ನ ಕುಟುಂಬ ನಿನ್ನನ್ನೇ ಆರಾಧಿಸ್ತೇವೆ, ನಿನ್ನನ್ನೇ ಸ್ತೋತ್ರ ಮಾಡ್ತೇವೆ. ಏಸಯ್ಯ ನಮ್ಮ ಮೇಲೆ ದಯ ತೋರಿಸು ಅಂತ ಕೇಳ್ರಿ. ಏಸವೇ ನನ್ನ ಮೇಲೆ ದಯ ತೋರಿಸು ಸ್ವಾಮಿ. ಈ ಲೋಕದ ವ್ಯವಹಾರದಲ್ಲಿ, ಲೋಕದ ಬ್ಯುಸಿಯಲ್ಲಿ, ಹೊಟ್ಟೆ ಕಿಚ್ಚಿನಿಂದ, ಪಾಪದಿಂದ, ಮೋಸದಿಂದ, ಸೈತನ ಪ್ರೇರೇಪಣೆಯಿಂದ ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ವ್ಯರ್ಥವಾಗಿ ಕಳ್ಕೊಂಡಿದ್ದೀನಿ, ಚಾಡಿ ಹೇಳಿದ್ದೀನಿ, ನನಗೆ ಕ್ಷಮಿಸು ದೇವರೇ ಅಂತ ಕೇಳ್ರಿ. ನನಗೆ ಕ್ಷಮಿಸು ದೇವರೇ ಅಂತ ಕೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸು ಈ ಸಂತ ಯಾರ್ಯಾರು ಕೈಗಳೆತ್ತಿದ್ದಾರೋ ಸ್ವಾಮಿ, ಅವರ ಮೇಲೆಲ್ಲ ನಿಮ್ಮ ಪ್ರಸನ್ನತೆ ಎಳೆದು ಬರಲಿ. ಕಲ್ವಾರಿ ರಕ್ತ ಸುರಿಯಲ್ಪಡಲಿ ಸ್ವಾಮಿ. ಯೇಸುವಿನ ರಕ್ತ ಕರ್ತನೆ ಒಂದೊಂದು ಕುಟುಂಬದ ಮೇಲೆ, ಒಂದೊಂದು ವ್ಯಕ್ತಿ ಮೇಲೆ ಎಳಲಿ ಸ್ವಾಮಿ. ಎಲ್ಲ ಪಾಪಗಳು ಕ್ಷಮಿಸಲ್ಪಡಲಿ, ಶಾಪಗಳು ಮುರಿಯಲ್ಪಡಲಿ. ಯಾರು ಇಲ್ಲಿ ಹೋಗುವಾಗ ಪಾಪದಿಂದ, ಶಾಪದಿಂದ ಹೋಗಬಾರದು. ಪ್ರತಿಯೊಬ್ಬರು ಪರಿಹಾರವರಾಗಿ, ಶುದ್ಧರಾಗಿ, ಬಿಡುಗಡೆ ಹೊಂದಿದವರಾಗಿ, ಯೇಸು ಕ್ರಿಸ್ತನ ಮಕ್ಕಳಾಗಿ ಜೀವಿಸುವಾಗ ನೀನು ದಯಪಾಲಿಸು ಸ್ವಾಮಿ. ಈ ರೀತಿ ಕಾರ್ಯ ಮಾಡಿದ್ದಕ್ಕಾಗಿಸ್ತು, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿಸ್ತು. ಯೇಸುವಿನ ನಾಮದಲ್ಲಿ ಬಿಡುತ್ತಂತೆ. ಮೊದಲನೇ ಯೋಹನ ಪತ್ರಿಕೆ 3ನೇ 20ನೇ ವಾಕ್ಯ. ಎಷ್ಟೊಂದು ಮಾತಾಡೋದು, ಮೊದಲನೇದಾಗಿ ಪಾಪ ವಿಮೋಚನೆ ಆಗಬೇಕು. ನಮ್ಮ ಹೃದಯವು ಯಾವ ವಿಷಯದಲ್ಲಾದರೂ ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸಿದರು ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನಾಗಿದ್ದು, ಎಲ್ಲವನ್ನೂ ಬಲ್ಲವನಾಗಿದ್ದಾನೆಂದು ನಾವು ತಿಳಿದು ದೇವರ ಸಮಕ್ಷಮದಲ್ಲಿ ನಮ್ಮ ಹೃದಯವನ್ನು ಸಮಾಧಾನ ಪಡಿಸುವ. ಆಮೆನ್. ನಮ್ಮ ಎಲ್ಲಾ ಹೃದಯಗಳು ಯಾರು ಗೊತ್ತು? ಯಾರ ಹೃದಯ ದೇವ್ರಿಗೆ ಗೊತ್ತಿಲ್ಲ? ಯಾರ ಹೃದಯ ದೇವ್ರಿಗೆ ಗೊತ್ತಿಲ್ಲ? ಶ್ರೀನಿವಾಸಾಚಾರ್ಯ ಅವರೇ ಗೊತ್ತಾ? ಎಲ್ರಿಗೂ ಗೊತ್ತಿಲ್ಲ, ಯೇಸುವಿಗೆ ಗೊತ್ತು. ಆಮೆನ್ ಹೇಳಿ. ನನ್ನ ಹೃದಯ ದೇವರಿಗೆ ಗೊತ್ತು. ಆಚೆಗಡೆ ನನ್ನ ಹೃದಯ ದೇವರಿಗೆ ಗೊತ್ತು. ನನ್ನ ಆಲೋಚನೆ ದೇವರಿಗೆ ಗೊತ್ತು. ನನ್ನ ಕಣ್ಣುಗಳು ದೇವರಿಗೆ ಗೊತ್ತು. ನನ್ನ ಬಾಯಿ ಮಾತು ದೇವರಿಗೆ ಗೊತ್ತು. ಆಮೆನ್. ಅದಕ್ಕೆ ನಾವು ಅರಿಕೆ ಮಾಡಿ ಒಪ್ಪಿಸಿಕೊಡಬೇಕು. ಪ್ರತಿನಿತ್ಯ ದೇವರ ವಾಕ್ಯದ ಮುಂದುಗಡೆ ನಿಂತ್ಕೊಂಡು ನಮ್ಮನ್ನು ನಾವು ಪರಿಶೋಧಿಸ್ಕೋಬೇಕು, ನಾವು ಹೆಂಗಿದ್ದೀರಿ ಅಂತೇಳಿ. ಓಕೆ, ಇದು ಮೊದಲನೇದಾಗಿ ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡುವಂತಹ 2 ಪಾಯಿಂಟ್. ಒಂದು ಮೋಡೋಪಾದಿ ಇರುವಂತವರು, ಇನ್ನೊಂದು ಪಾರಿವಾಳಗಳಂತ. ಇದು ಆಗಬೇಕಾದ್ರೆ ಮೊದಲನೇದಾಗಿ ಬಂದು ದೇವರ ರಕ್ತದಲ್ಲಿ ನಮ್ಮ ಪಾಪಗಳು ವಿಮೋಚನೆ ಆಗಿರ್ಬೇಕು. ಆಮೇಲೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಏನಿರ್ಬೇಕು? ನಮ್ಮ ಪಾಪಗಳು ವಿಮೋಚನೆ ಆಗಿರಬೇಕು, ದ್ರೋಹಗಳು ಮನಸ್ಸಲ್ಪಟ್ಟಿರಬೇಕು. ಆಮೇಲೆ ಎರಡನೇದಾಗಿ ದೇವರ ದಯೆಗೆ ನಾವು ಪಾತ್ರರಾಗಿರ್ಬೇಕು. ಆಮೇಲೆ ಏನಾಗಿರ್ಬೇಕು? ಜ್ಞಾನೋಕ್ತಿಗಳು 16-15. ಪ್ರಭುವಿನ ಮುಖ ಪ್ರಸನ್ನತೆ ಜೀವ, ಆತನ ದಯೆ
ಮುಂಗಾರು ಮುಗಿಲು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಗಮನಿಸ್ರಿ, ಪ್ರಭುವಿನ ಮುಖ ಪ್ರಸನ್ನತೆ, ಜೀವ ಅಂತೆ. ಅದರ ಅರ್ಥ ಏನು? ಪ್ರಸನ್ನತೆ, ದೇವರ ಪ್ರಸನ್ನತೆಯನ್ನು ಎದುರು ನೋಡುವಂತರಾಗಿರಬೇಕು. ಪ್ರತಿದಿನ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ನಾವು ಸಮಯವನ್ನು ಕಳೆಯಬೇಕು. ಆಮೆನ್, ಆಮೆನ್. ಅನೇಕರು ಯವನಸ್ಥರು ಕರ್ನಾಟಕದಲ್ಲಿ ತುಂಬಾ ಜನ ಯವನಸ್ಥರ ವಯಸ್ಸು ಹುಡುಗಿರ ಸಾಯ್ತಾರೆ. ಕಾರಣ ಏನು ಗೊತ್ತಾ? ಲೈಫ್ ಸ್ಟೈಲ್ ಒಂದು, ಹೆಚ್ಚು ಹಾರ್ಟ್ ಅಟ್ಯಾಕ್ ಬರುತ್ತೆ ಮೊಬೈಲ್ ಯೂಸ್ ಮಾಡೋದ್ರಿಂದ. ಟಿವಿಗಳಲ್ಲಿ ನೋಡ್ಬೋದು, 30 ಜನ 40 ಜನ ಹಾರ್ಟ್ ಅಟ್ಯಾಕ್ ಆದ್ರು. ಚಿಕ್ಕ ಚಿಕ್ಕ ಹುಡುಗರೆ ಹೋಗ್ಬಿಟ್ರು, ಸತ್ತೋಗ್ಬಿಟ್ರು, ಹುಡುಗ ಸತ್ತೋಗ್ಬಿಟ್ಟ, ಹುಡುಗಿ ಸತ್ತೋಗ್ಬಿಟ್ರ ಅಂತೇಳಿ. ಕಾರಣ ಏನು? ಊಟದ ಒಂದು ವ್ಯವಸ್ಥೆ. ಎರಡನೇದಾಗಿ ಚಿಕ್ಕ ಹುಡುಗ ಮಕ್ಕಳು, ಯವನಸ್ಥರು, 18 ವರ್ಷ, 20 ವರ್ಷ, 22 ವರ್ಷ, 30 ಇಷ್ಟು ವರ್ಷ ಒಳಗಿರೋರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಕಾರಣ ಏನಂದ್ರೆ ಹೆಚ್ಚಾಗಿ ಮೊಬೈಲ್ ಅನ್ನು ಯೂಸ್ ಮಾಡೋದು. ಆದ್ರೆ ಬೈಬಲ್ ಅನ್ನು ಯೂಸ್ ಮಾಡೋರು ಯಾವತ್ತೂ ಸತ್ತು ಹೋಗಲ್ಲ. ಚೆನ್ನಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಭುವಿನ ಮುಖ ಪ್ರಸನ್ನತೆ, ಜೀವ. ಪ್ರಭುವಿನ ಮುಖ ಪ್ರಸನ್ನತೆ ಎದುರು ನೋಡ್ತಾ ಇರ್ಬೇಕು ನಾವು. ಆಮೆನ್. ಪ್ರತಿ ಸಾರಿ ಆತನ ಪ್ರಸನ್ನತೆಯಲ್ಲಿ ನಾವು ಆತನ ಮುಖವನ್ನು ನೋಡುವಾಗ, ಆತನ ಮುಖವನ್ನು ನೋಡುವಾಗ ನಮಗೆ ಜೀವ ಬರುತ್ತೆ. ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ನಾವು ಸಮಯನ ಕಳೆಯಬೇಕು. ನಾನು ನನ್ನ ಮಕ್ಕಳಿಗೆ ಯಾವಾಗ್ಲೂ ಡೈಲಿ ಕೇಳೋದಷ್ಟೇ, ಊಟ ಮಾಡಿದಂತ ಕೇಳ್ತೇನೆ ಇಲ್ವಾ? ಪ್ರಯರ್ ಮಾಡ್ದ ಬೈಬಲ್ ಅಂತ, ಪ್ರಯರ್ ಮಾಡ್ದ ಇದೇ. ಯಾಕಂದ್ರೆ ನಾನು ಇಲ್ಲ ಅಂದ್ರು, ಯಾರಿಲ್ಲ ಅಂದ್ರು, ಪ್ರತಿಯೊಬ್ಬರಿಗೂ ನಮ್ಮನ್ನ ಜೀವಿತ ನಡೆಸೋದೇ ಅನ್ನೋದು ದೇವರ ವಾಕ್ಯ. ಇದಕ್ಕಿಂತ ಮಿಚ್ಚದ್ದು ಬೇರೆ ಕೆಲಸನೋ, IPS, IAS, ಪ್ರಧಾನ ಯಾವ ಕೆಲಸನೋ, ಕ್ರಿಕೆಟೋ, ಕಬಡ್ಡಿನೋ ಯಾವುದೂ ಇಲ್ಲ. ಅವು ಯಾವ ಸಹ ಟೈಮ್ ಪಾಸ್ ಅಷ್ಟೇನೆ. ಅದ್ರ ನಮ್ಮ ಜೀವ ಉಂಟು ಮಾಡೋದು ಯಾವ್ದಂದ್ರೆ ಪ್ರಾರ್ಥನೆ ಮತ್ತು ದೇವರ ವಾಕ್ಯ. ಅದಕ್ಕೆ ಇವೆಲ್ಲದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಯಾವ್ದು ಕೊಡ್ಬೇಕಂದ್ರೆ ವಾಕ್ಯ ಮತ್ತು ಪ್ರಾರ್ಥನೆಗೆ. ಆಮೇಲೆ ಈ ಲೋಕದಲ್ಲಿ ಎಷ್ಟು ಬಿಸಿ ಇದ್ರೂ ಸಹ ಪ್ರಾರ್ಥನೆ ಮತ್ತು ವಾಕ್ಯದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಬೇಕು. ಯಾಕಂದ್ರೆ ಜೀವ ಅಲ್ಲಿದೆ. ಏನಿದೆ? ಜ್ವರಗಳು ಏನಿದೆ? ಜೀವ ಇದೆ. ಅಷ್ಟು ಮಾತ್ರ ಅಲ್ಲ, ಆತನ ದೇಹ ಮುಂಗಾರು ಮುಗಿಲು. ಆತನ ದೇಹ ಮುಂಗಾರು ಮುಗಿಲು. ಮುಂಗಾರು ಮಳೆ ಬಂದ್ರೆ ಏನಾಗ್ತದೆ? ಏನ್ ಮುಂಗಾರು ಮಳೆ? ಸಿನಿಮಾ ಅಲ್ಲ, ಮುಂಗಾರು ಮಳೆ. ನೀವು ಅನೇಕ ಜನ ಮುಂಗಾರು ಮಳೆ ಫಿಲಂ ಬಂದ್ಮೇಲೆ ಮುಂಗಾರು ಮಳೆ ತಾತನವ್ರು ಹೇಳ್ತಾ ಇದ್ರು. ಇವಾಗ ಯಾವ ಮಳೆ ಕೂಡ ಗೊತ್ತಿಲ್ಲ, ಯಾವ್ದೋ ಬರ್ತದೆ ಹೋಗ್ತದೆ. ಮಳೆ ಯಾವ ತಿಂಗಳು ಯಾವ ಮಳೆ ಬರ್ತದೆ ಕೂಡ ಗೊತ್ತಿಲ್ಲ. ಕೇಳಲ ಇವಾಗ? ಹೇಳ್ತೀರಮ್ಮ? ಇದು ಆಷಾಢ ಮಳೆ ಅಲ್ಲ? ಏನ್ ಮಳೆ ಇದು? ಆಷಾಢ ಮಳೆನಾ? ಅಣ್ಣವ್ರೆ, ಏನ್ ಮಳೆ ಇವತ್ತು? ದೊಡ್ಡಕ್ಕನ ಮಳೆನ? ದೊಡ್ಡ ಹೆಸರು ಮಳೆನಾ? ಇರ್ಲಿ, ನಾನು ಆಷಾಢ ಮಳೆ ಅಂದ್ಕೊಂಡಿದ್ದೆ. ಸರಿ, ಇರ್ಲಿ. ಹಲ್ಲೆಲೂಯಾ. ಇಲ್ಲಿ ದೇವರ ದಯ ಯಾರು ಹೊಂದಿರ್ತಾರೋ ಅವ್ರ ಮುಂಗಾರು ಮುಗಿಲು. ಆಮೆನ್, ಆಮೆನ್. ದೇವರ ದಯೆಗೆ ನಾವು ಪಾತ್ರರಾಗಬೇಕು. ಹಲ್ಲೆಲೂಯಾ. ಕೀರ್ತನೆಗಾರ 35ನೇ ವಾಕ್ಯ ಓದ್ರಿ. 35. ಆತನ ಕೋಪವು ಕ್ಷಣ ಮಾತ್ರವೇ. ಆತನ ಕೋಪ ಕ್ಷಣ ಮಾತ್ರ. ಆತನ ಅನುಗ್ರಹವೋ ಜೀವಮಾನವೆಲ್ಲ ಇರುವುದು. ಆಮೆನ್. ಸಂಜೆಗೆ ದುಃಖ ಎಂಬುದು ಬಂದು ನಮ್ಮ ಮನೆಯಲ್ಲಿ ಇಳಿದುಕೊಂಡ್ರು ಮುಂಜಾನೆ ದನೆಗೊಯ್ಯುವು, ಹರ್ಷದನೆಗೊಯ್ಯುವು ಕೆಲಸುವುದು. ಆಮೆನ್. ದೇವರ ಕೋಪ ಕ್ಷಣ ಮಾತ್ರ. ನೀನ್ ತಪ್ಪಾಗ್ಬಿಟ್ಟಿದ್ಯಾ ಅಂತ ಹೇಳ್ತಾನೆ ಅಷ್ಟೇ. ನಾವು ಕ್ಷಮಿಸಲಿ, ಕ್ಷಮಾಪಣೆ ಕೇಳಿದ ತಕ್ಷಣನೇ ಆ ಕೋಪ ಎಲ್ಲ ಮಾಯ ಆಗ್ಬಿಡ್ತದೆ. ನಮ್ಮ ದೇವರ ದಯ ಹೊಂದಿದ ದೇವರು. ಆಮೆನ್. ದೇವರು ಕೋಪಿಸ್ಕೊಂಡ್ಬಿಟ್ರೆ ನಾವ್ ಯಾರು ಉಳಿಯಕ್ಕೆ ಆಗಲ್ಲ. ಒಂದೇ ಕ್ಷಣದಲ್ಲಿ ಭಸ್ಮ ಆಗ್ಬಿಡ್ತೀವಿ. ಆದ್ರೆ ಆತನ ಕೋಪ ಕ್ಷಣ ಮಾತ್ರ. ಆತನ ದಯೆ ದೀರ್ಘವಾದದ್ದು. ಆತನ ದಯೆ ದೀರ್ಘವಾದದ್ದು. ಆಮೆನ್. ಅಷ್ಟು ಮಾತ್ರವಲ್ಲ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಹೇಳಿ, ಜೀವಮಾನವೆಲ್ಲ ಆತನ ದಯೆ ಇರುವುದು. ಆಮೆನ್, ಆಮೆನ್. ಸಂಜೆಗೆ ದುಃಖ ಎಂಬುದು ಬಂದು ಸಾಯಂಕಾಲ ಬರಷ್ಟಿಗೆ ದುಃಖ ನೋವು ಬಂದ್ರು ಸಹ ಬೆಳಗ್ಗೆ 4 ಗಂಟೆಗೆ ಆ ದುಃಖ ಹೋಗಿ ಆನಂದ ಬಂದ್ಬಿಡುತ್ತೆ. ಅದು ದೇವರ ದಯೆ.
ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಬಂದಿರುವವರು ಇವತ್ತು ದುಃಖದಲ್ಲಿ ಬಂದಿದ್ರು ಸಹ ಹೋಗುವಾಗ ಆನಂದವಾಗಿ ಹೋಗ್ತೀರಾ, ಆಶ್ಚರ್ಯಕರವಾಗಿ ಹೋಗ್ತೀರಾ, ಹೋಗ್ತೀರಾ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ರೂತನ ಗ್ರಂಥ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ರೂತಳು ಹೇಳ್ತಾಳೆ, 2:10, ರೂತಳು ಬೋಜನಿಗೆ ನಮಸ್ಕಾರ ಮಾಡಿ, ಪರದೇಶಿಯಾದ ನನ್ನಲ್ಲಿ ಇಷ್ಟ ಕಟಾಕ್ಷ ಏಕೆ ಅನ್ನಲು. ಆಮೆನ್. ಅದೇಳ್ತಾನೆ, ನಾನು ಬೇರೆ ದೇಶದವಳು, ಬೇರೆ ಕುಲದವಳು, ಆದ್ರೆ ನನ್ನ ಮೇಲೆ ಇಷ್ಟು ದಯ ತೋರಿಸಿದ್ಯಲ್ಲಪ್ಪ ಅಂತೇಳಿ ಬೋಜನ ಕೇಳ್ತಾನೆ. ಆಮೆನ್. ನಾವು ಸಹ ಅನ್ಯದವರು, ವಿಗ್ರಹಾರಾಧನೆ ಮಾಡಿದಂತವರು, ದೇವರಿಗೆ ದೂರವಾದಂತವರು. ಆದ್ರೆ ಇವತ್ತು ಈ ಸಭೆ ಒಳಗಡೆ ಬಂದಿದ್ರಿಂದ, ಯೇಸುವನ್ನು ಅಂಗೀಕಾರ ಮಾಡೋದ್ರಿಂದ ಆತನ ದಯೆ ದೊಡ್ಡದಾಗಿದೆ. ಆಮೆನ್, ಆಮೆನ್. ನನ್ನ ಮೇಲೆ ಯಾಕೆ ಇಂತ ಕರುಣೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಆತನ ದಯೆ ಅಂತಹದ್ದು. ನಮ್ಮ ಜನಾಂಗದಲ್ಲಿ, ನಮ್ಮೂರಲ್ಲಿ ನಿನ್ನನ್ನು ನನ್ನನ್ನು ಕರೆದು ಇಲ್ಲಿ ಕೂಡಿಸಿದ್ದಾರೆ ಆತನ ದಯೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ವೇಳೆ ಏನಾದ್ರೂ ಅಹಂಕಾರ ಪಟ್ರೆ, ನನ್ನಿಂದ ಈ ಸಭೆ ನಡೀತದೆ, ನನ್ನಿಂದ ಈ ಚರ್ಚ್ ಕಟ್ಟಿದ್ರು, ನನ್ನಿಂದ ಇವರು ಚೆನ್ನಾಗಿದ್ದಾರೆ, ನಾನೇ ಇದು ಮಾಡಿದ್ದು, ನನ್ನಿಂದ ಇದಾಯ್ತು, ನನ್ನಿಂದ ಅದಾಯ್ತು ಅಂದ್ರೆ ಆ ಅಹಂಕಾರವನ್ನು ದೇವರು ಸಹಿಸಿಕೊಳ್ಳೋದಿಲ್ಲ. ನಾವು ಏನು ಹೇಳಿದ್ರು ದೇವರ ದಯ ಹೊಂದಿದ್ದಕ್ಕೆ ನಾನು ಇದಕ್ಕೆ ಮಾಡಕ್ ಸಾಧ್ಯವಾಯಿತು, ದೇವರ ದಯ ಇದ್ರಿಂದ ಇವತ್ತಲ್ಲಿ ಕಟ್ಟಕ್ ಸಾಧ್ಯವಾಯಿತು, ದೇವರ ದಯ ಇದ್ದಿದ್ರಿಂದ ನಾನು ಇವತ್ತು ಬದುಕೋಕ್ ಸಾಧ್ಯವಾಯ್ತು ಅಂತ ಹೇಳಿದ್ರು. ಆಮೇಲೆ ನೆಬೂಕದ್ನೆಚ್ಚರನು ಜಂಬಪಟ್ಟ ನಾನೇ ಅಂದ. ಅಂದ ತಕ್ಷಣ ದೇವರು ಅವನ ಹತ್ರ ಒಂದು ಫೀಸ್ ಕಿತ್ತಾಕ್ಬಿಟ್ರು. ಪ್ರತಿಯೊಂದು ಮನೆಗೆ ಕರೆಂಟ್ಗೆ ಒಂದು ಫೀಸ್ ಸಿಕ್ಕಿರ್ತ ಗೊತ್ತಾ? ಫೀಸ್, ಆ ಫೀಸ್ ಅಲ್ಲಿ ಸಣ್ಣ ವೈರ್ ಇರ್ತದೆ. ಏನದು? ಸಣ್ಣ ವೈರು, ಕಪ್ಪು ವೈರು ಅಲ್ಲ. ಎಷ್ಟದ? ಇಷ್ಟೇಷ್ಟು ವೈರು, ಅದ ಕೂದಲಷ್ಟಿರ್ತದೆ. ಆ ವೈರ್ ಕಿತ್ತು ಬಿಟ್ರೆ ಆ ಬಿಲ್ಡಿಂಗ್ ಪೂರ್ತಿ ಏನಿರಲ್ಲ. ಅಷ್ಟೇ ನಮ್ಮ ಬದುಕೋನ ಅಷ್ಟೇ. ನಮ್ಮ ಹತ್ರ ದೇವ್ರು ನಮ್ಮ ಹತ್ರ ನಮಗೊಂದು ಪೀಸ್ ಹಾಕಿರ್ತಾರೆ. ನಾನು ನನ್ನಿಂದಲೇ, ನಾನು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಮ್ಮ ಹತ್ರ ಒಂದು ಪೀಸ್ ಕಿತ್ತು ಪಕ್ಕದಲ್ಲಿ ಇರ್ತಾರೆ, ನಾವು ಒದ್ದಾಡ್ಕೊಂಡೇ ಇರ್ಬೇಕು. ಅದಕ್ಕೆ ಅಹಂಕಾರ ಬೇಡ, ಆ ದಯೆಗೆ ಪಾತ್ರರಾಗಬೇಕು. ನಾನು ಏನು ಮಾಡಿದ್ರು ಕ್ರಿಸ್ತನೊಂದಿಗೆ, ಕ್ರಿಸ್ತನ ಮಹಿಮೆಗಾಗಿ, ಕ್ರಿಸ್ತನಿಗಾಗಿ ಮಾಡ್ತೀನಿ. ಆಮೆನ್. ನಾನು ಬದುಕಿರೋದು ಇರೋದು ಯಾರದೇ? ದೇವರ ದಯ ಆಗಿದೆ. ಹಲ್ಲೆಲೂಯಾ. ಆಚರಮ್ಮ ಏನ್ చెప్పండ? నేను ఉండేది ಬದುಕಿಂಡೇದೆ ఎవరిదేయಮ್ಮ? ಆಕ್ಸಿಡೆಂಟ್ ಹೋಗ್ಬೇಕಾಯ್ತು. ನನಗೆ ಸಾಕ್ಷಿ ಹೇಳ್ತಾರೆ, ನಾವು ನಮ್ಮ ಪ್ರೇಯರ್ಗೆ ಹೋಗ್ತಾ ಇದ್ವಿ, ಆ ಟೆಂಪೋ ಬಿದ್ದೋಗ್ಬಿಡ್ತು. ಮಂಜಮ್ಮ ಪಾಪ ಹಿಡಿಕಲ್ ಮಂಜಮ್ಮ ನಮ್ಮ ಕಾರಲ್ಲಿ ಇದ್ರು, ಅಣ್ಣ ಈ ತರ ಆಕ್ಸಿಡೆಂಟ್ ಆಗ್ಬಿಡ್ತು ಅಂತ. ನಾವೆಲ್ಲರೂ ಸೇರಿ ಕಾರಲ್ಲೇ ಪ್ರೇಯರ್ ಮಾಡಿದ್ವಿ, ದೇವರೇ ಅವ್ರಿಗೇನು ಆಗಬಾರ್ದಪ್ಪ ಅಂತ ಪ್ರಾರ್ಥನೆ ಮಾಡಿದ್ವಿ. ಆಮೇಲೆ ಚಿನ್ನಮ್ಮ ಇದೆಯಮ್ಮ? ಚಿನ್ನಮ್ಮನಿಲ್ಲ? ಓಕೆ, ಗಮನಿಸ್ತೀನಿ. ಹಲ್ಲೆಲೂಯಾ. ಆದ್ರೆ ಅಲ್ಲೊಂದು ಸಾಕ್ಷ್ಯ ಇತ್ತು, ಶ್ರೀನಿವಾಸ್ ಕೆಲಸಕ್ಕೆ ಯಾಕಪ್ಪ ಹೋಗಿಲ್ಲ ನೀನು? ಅವತ್ತು ಆಕ್ಸಿಡೆಂಟ್ ಆಗ ದಿವಸ ನೀನ್ ಯಾಕೆ ಕೆಲಸಕ್ಕೆ ಹೋಗಿಲ್ಲ? ಎದ್ದಿದ್ಕೋ, ನೀನ್ ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ಅವತ್ತು? ಅವ್ರು ನೋಡೋಣ ನೀನ್ ಅಂದ್ಕೊಂಡಿದ್ದ ಅಲ್ಲ. ಇವತ್ತು ಆ ಟೆಂಪೋದಲ್ಲಿ ಈ ವ್ಯಕ್ತಿನೂ ಹೋಗ್ಬೇಕಾಗಿತ್ತು. ಈ ವ್ಯಕ್ತಿ ಏನೋ ಇವತ್ತು ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ, ಹೋಗಕ್ಕೆ ಇಷ್ಟ, ನಾನು ಬರಲ್ಲ ಅಂದ್ಬಿಟ್ಟವ್ರೆ. ಬರಲ್ಲ ಅಂದಿದ್ದಕ್ಕೆ ಅದನ್ನು ಆಕ್ಸಿಡೆಂಟ್ ಏನೋ ಆಗ್ಲಿಲ್ಲ. ತಪ್ಪಿಸಿದವ್ರು ಯಾರು? ತಪ್ಪಿಸಿದವ್ರು ಯಾರು? ಶ್ರೀನಿವಾಸ್, ಏಸಪ್ಪ. ಆಮೇಲೆ ಆಮೇಲೆ ನಿನ್ನ ಸಾಕ್ಷಿ ಹೇಳ್ತಾರೆ. ಯಾರದೇ ಅದು? ಏಸಪ್ಪನದೇ. ನಮ್ಮ ರವಿ ಅವ್ರ ಚಿಕ್ಕಪ್ಪ ಮಾದರಿ ಸೇವೆ ಮಾಡ್ತಾರೆ, ರಂಗಸ್ವಾಮಿ ಅವರು ಯೇಸು ಸ್ವಾಮಿ ನಂಬಿದ್ದ ಹೊಸದಾಗಿ ಬೆಂಗಳೂರು ಪ್ರಾಂತ್ಯದಲ್ಲಿ ಕಂಪನಿ ಕೆಲಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅವತ್ತು ಇದ್ದಕ್ಕಿದ್ದಾಗೆ ಆ ಗೇಟ್ ಹತ್ರ, ಕಂಪನಿ ಗೇಟ್ ಹತ್ರ ಹೋದ ತಕ್ಷಣನೇ ತಲೆನೋವು ಬಂದಿದ್ದಕ್ಕೆ ಅವ್ರು ಹೇಳ್ಬಿಟ್ಟು ವಾಪಸ್ ಹೋಗ್ಬಿಟ್ರು ಮನೆಗೆ ಹೋದ ತಕ್ಷಣನೇ ತಲೆನೋವು ಮೇಲಾಗ್ಬಿಟ್ಟು. ಏನಾಯ್ತು? ಕಂಪನಿಗೆ ಹತ್ರ ಹೋದ ತಕ್ಷಣ ಏನ್ ಬಂತು? ಇರಕ್ ಆಗ್ತಾ ಇಲ್ಲ, ನಾನು ಆಗಲ್ಲಪ್ಪ, ನಾನು ಮಾಡಕ್ ಆಗಲ್ಲ ಅಂದ್ಬಿಟ್ಟು ವಾಪಸ್ ಹೋಗ್ಬಿಟ್ಟ. ಮನೆಗೆ ಹೋದ ತಕ್ಷಣ ತಲೆನೋವು ಹೋಗ್ಬಿಡ್ತು.
ಆದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಫೋನ್ ಬಂದವ್ರಿಗೆ ಏನಂದ್ರೆ ಆತನು ಮೆಡಿಸಿನ್ ಕಲಿಸುವಂತ ಜಾಗದಲ್ಲಿ ಬೆಂಕಿ ಬಿದ್ದು ಒಬ್ಬ ವ್ಯಕ್ತಿ ಸುಟ್ಟು ಹೋಗಿದ್ದಾನೆ ಅಂತ. ಆಮೇನ ಎಷ್ಟು ಕಷ್ಟ ಅಲ್ವಾ? ಹಲ್ಲೆಲೂಯಾ. ಆದ್ರೆ ಅವತ್ತು ಡೇವಿಡ್ ನಾನ್ಸ್ವಾಮಿನ ತಪ್ಪಿಸಿದವರು ಯಾರು? ಯೇಸಪ್ಪ. ಆಮೇನ್. ಅವತ್ತು ಅಲ್ಲಿ ಹೋಗಿದ್ರೆ ಆ ಜಾಗದಲ್ಲಿ ಇದ್ದು ಸುಟ್ಟೋಗ್ಬೇಕಾಗಿತ್ತು. ಆದ್ರೆ ಅದನ್ನ ಬದುಕಬೇಕಂತ ಯಾರು ತೀರ್ಮಾನ ಮಾಡಿದ್ರು? ದೇವರ ದಯೆ. ಹಲ್ಲೆಲೂಯಾ. ಪಕ್ಕ ನೋಡಿ ಹೇಳ್ರಿ, ದೇವರ ದಯೆ ಹೊಂದಿದವರೇ ಇವತ್ತು ನೀನು ಬದುಕಿದ್ದೀಯಾ. ಆಮೇನ್, ಆಮೇನ್. ಆಕ್ಸಿಡೆಂಟ್ಗಳಿಂದ, ಸಮಸ್ಯೆಗಳಿಂದ, ಸೂಸೈಡ್ಗಳಿಂದ, ಕೊಲೆಗಳಿಂದ, ಮಂತ್ರಶಕ್ತಿಗಳಿಂದ, ತಂತ್ರಗಳಿಂದ ಏನಾಯ್ತು? ಬಿಡುಗಡೆ ಹೊಂದಿದವರು. ನಮ್ಮ ತಿರುಮಲಪ್ಪನವ್ರು ಬಂದು ಇವತ್ತು ಬೆಳಗ್ಗೆ ನನ್ನ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಪಕ್ಕಣ್ಣವ್ರಿಗೆ ಸಾಕ್ಷಿ ಹೇಳ್ತಾ ಇದ್ರು. ಅದೇನಪ್ಪ ಅಂದ್ರೆ, ಏಳುಗಲ್ಲಿಗೆ ನಾನು ಹೋಗಬಾರ್ದು ಅಂತ ಹೇಳಿ ಹೋಗಿ ಇನ್ನೊಂದು ಜಾಗದಲ್ಲಿ ಪ್ರೇಯರ್ ಮಾಡಿಸ್ತಾರಂತೆ. ಯಾರು ಹೋಗ್ಬಾರ್ದು? ಫಾಸ್ಟ್ ಹೋಗ್ಬಾರ್ದು ಪ್ರೇಯರ್ಗೆ ಅಂತೇಳಿ ಅಲ್ಲಿ ಪ್ರೇಯರ್ ಮಾಡಿದ್ರೆ ಅವ್ರ ಕಣ್ಣುಗಳು ಹೋಗ್ಬಿಟ್ಟವೆ, ಜ್ವರ ಬಂದ್ಬಿಟ್ಟಿದೆ. ಆಮೇಲೆ ಮತ್ತೆ ಬಂದು ನನ್ನ ಹತ್ರ ಬಂದು ದೇವರ ಅವ್ರಿಗೆ ಕ್ಷಮಿಸುತ್ತ ಪ್ರಾರ್ಥನೆ ಮಾಡಿದಾಗ ಮತ್ತೆ ಆ ಕಣ್ಣಿಗೆ ಬಂದೈತೆ. ಕರೆಕ್ಟಾ? ಕೇಳ್ರಿ, ಸಾಕ್ಷಿ, ಜೀವಂತ ಸಾಕ್ಷಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಿರುದ್ಧವಾಗಿ ಪ್ರೇಯರ್ ಮಾಡ್ತಾ ದೇವ್ರು ಕೇಳಿಸ್ಕೊಳಲ್ಲ. ಯಾಕಪ್ಪ 4ನೇದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ದುರಾಸೆ ಪಟ್ಟಂತ ದುಷ್ಟ ಆಲೋಚನೆ ಇಟ್ಕೊಂಡು, ಕೆಟ್ಟ ಆಲೋಚನೆ ಇಟ್ಕೊಂಡು ಕೆಟ್ಟದಾಗ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ದೇವ್ರು ಕೇಳಿಸ್ಕೊಳಲ್ಲ, ಅದ್ರ ಬದಲಾಗಿ ಪನಿಷ್ಮೆಂಟ್ ಆಗ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಎಸ್ತರ್ ಒಬ್ಬ ಬಡ ಮಗಳು, ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದಂತಹ ಹೆಣ್ಣು ಮಗಳು, ಅದ ದೇವರಲ್ಲಿ ಭಕ್ತಿ ಉಳ್ಳವಳಾಗಿದ್ಲು. ಯಾರು? ಎಸ್ತರ್. ದೇವರ ದಯೆ ಹೊಂದಿದವಳು ಎಸ್ತರಳಾಗಿದ್ಲು. ಅವ್ರಿಗೆ ತಂದೆ ತಾಯಿ ಯಾರಿಲ್ಲ, ಚಿಕ್ಕಪ್ಪ ಮಾತ್ರ ಇದ್ದಾರೆ. ಆ ಒಂದು ರಾಜ್ಯದಲ್ಲಿ ತಿನ್ನೋ ಕೂಡ ಕಷ್ಟ ಅವರಿಗೆ, ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ. ಆದ್ರೆ ರಾಣಿಯ ಪಟ್ಟಕ್ಕೆ ದೇವರ ದಯೆ ದೊರಕಿತ್ತು. ಎಸ್ತರ್ ರಾಣಿ ಆಗಿದ್ಲು ಆ ಒಂದು ರಾಜ್ಯಕ್ಕೆ. ಆಮೆನ್. ಎಸ್ತರ್ ರಾಣಿ ಮಗಳ ಅಲ್ಲ, ಪರಲೋಕ ರಾಜ್ಯದ ಮಗಳು. ಆಮೆನ್. ದೇವರ ದಯೆ ಹೊಂದಿದವಳು. ಹಲ್ಲೆಲೂಯಾ. ನಿಮ್ಮ ಬಡತನದ ಬಗ್ಗೆ ಯೋಚನೆ ಮಾಡ್ಬೇಡ್ರಿ, ನಿಮ್ಮ ಎಜುಕೇಶನ್ ಬಗ್ಗೆ ಯೋಚನೆ ಮಾಡ್ಬೇಡ್ರಿ, ನಿಮ್ಮ ಅಂಡದ ಬಗ್ಗೆ ಯೋಚನೆ ಮಾಡ್ಬೇಡ್ರಿ, ನಿಮ್ಮ ನಾಳೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಡ್ರಿ. ಎಸ್ತರ್ ರಾಣಿಯನ್ನ ರಾಣಿಯಾಗಿ ಮಾಡಿದಂತ ದೇವರು ನಮ್ಮ ಮಧ್ಯದಲ್ಲಿ ಇವತ್ತೂ ಇದ್ದಾರೆ. ಆಮೆನ್. ಒಬ್ಬ ಸಾಮಾನ್ಯವಾದ ಎಸ್ತರನ್ನ ಒಬ್ಬ ರಾಣಿಯಾಗಿ ಮಾಡಿದ್ದು ಯಾರು? ಯೇಸಪ್ಪ. ದೇವರ ದಯೆ. ಇವತ್ತು ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಆಫೀಸರ್ ಆಗಿ ದೇವರು ಮಾಡ್ತಾನೆ, ಒಬ್ಬ ಡಿಸ್ಟ್ರಿಕ್ಟ್ ಆಫೀಸರ್ ಆಗಿ ದೇವರು ಮಾಡ್ತಾನೆ, ಒಂದು ಲಾಯರ್ ಆಗಿ ದೇವರು ಮಾಡ್ತಾನೆ, ಒಂದು ತಹಸೀಲ್ದಾರ್ ದೇವರು ಮಾಡ್ತಾನೆ, ಒಂದು ಒಳ್ಳೆ ಉದ್ಯೋಗ ದೇವರು ಕೊಡ್ತಾನೆ, ಒಂದು ಬಿಸ್ನೆಸ್ ಮ್ಯಾನ್ ಆಗಿ ದೇವರು ಮಾಡ್ತಾನೆ. ಅದೆಲ್ಲ ಮಾಡೋಕೆ ಕಾರಣ ಯಾರು? ದೇವರ ದಯೆ. ಹಲ್ಲೆಲೂಯಾ. ಈ ದೇವರ ದಯೆ ಹೊಂದಿದವರೇ ಪರಲೋಕ ರಾಜ್ಯಕ್ಕೆ ಸೇರುವರಾಗುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಆಮೆನ್. ನಮ್ಗೆ ಟೈಮ್ ಇಲ್ಲ, ಅದು ಮುಗಿಸಕ್ಕಾಗಿಲ್ಲ. ಪಾರಿವಾಳದ ಬಗ್ಗೆ ಹೋಗ್ಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಷ್ಟಕ್ಕೆ ನಿಲ್ಲಿಸೋಣ. ದೇವರ ಚಿತ್ತವಾದ ಉಳಿದ ಭಾಗವನ್ನ ನಾವು ಧ್ಯಾನಿಸೋಣ. ನೀವು ದಯವಿಟ್ಟು ಆರಾಧನೆ 10:30 ಮುಗಿಸ್ಬಿಡ್ರಿ. ಸಮಯ ಜಾಸ್ತಿ ಇದ್ರೆ ವಾಕ್ಯನ ಕೊಡ, ಹಂಗಂತೇಳಿ ಆ ಸಮಯನ ನಾವು ಕಟ್ ಮಾಡೋಕ್ಕಾಗಲ್ಲ. ಯಾವ ಟೈಮಿಗೆ ಬಿಡಬೇಕು ಆ ಟೈಮಿಗೆ ಬಿಡಲೇಬೇಕು. ಆಮೆನ್. ಗಮನಿಸ್ರಿ, ಪರಲೋಕದ ಆಚೆಗೆ ಹೋಗುವಂತಹ ಆಸೆ, ಮೋಡಗಳು ತ್ವರೆಪಟ್ಟು ಆಮೇಲೆ ಆ ಗೂಡು ಸೇರಿಕೊಂಡು ಎರಡನೇದಾಗಿ ಪಾರಿವಾಳ. ನಾವಿನ್ನೂ ವಿಚಾರದಲ್ಲೇ ಇದ್ದೇವೆ. 2 ಪಾಯಿಂಟ್ ಮಾತ್ರ ನೋಡಿದ್ದೀವಿ. ಒಂದು, ಪಾಪ ವಿಮೋಚನೆ ಆಗಬೇಕು. ಎರಡನೇದಾಗಿ ದೇವರ ದಯೆ ಹೊಂದಿದವರಾಗಿರ್ಬೇಕು. ಆಮೆನ್. ಎಷ್ಟೇ ಪಾಯಿಂಟ್ ನೋಡಿದ್ದೀರ, ಉಳಿದ ಪಾಯಿಂಟ್ ನೋಡೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರೆ ಯೇಸುಸ್ವಾಮಿ ಶೀಘ್ರವಾಗಿ ಬರ್ತಿದ್ದಾರೆ. ಯೇಸುಸ್ವಾಮಿ ಶೀಘ್ರವಾಗಿ ಬರ್ತಿದ್ದಾರೆ. ಒಂದು ಕಥೆನ ಹೇಳಿ ನಾನು ಮುಗಿಸ್ತೇನೆ, ಗಮನಿಸ್ರಿ. ಒಬ್ಬ ದೊಡ್ಡ ಶ್ರೀಮಂತ, ಆ ಶ್ರೀಮಂತ ಊರಿಗೆಲ್ಲ ಡೆಂಗೂರ ಹಾಕಿದ್ದಾರೆ. ಏನಂತೇಳಿ, 1 ರಿಂದ 3 ಗಂಟೆವರೆಗೂ ನನ್ನ ಮನೆ ಬಾಗಿಲಿಗೆ ಯಾರ್ಯಾರು ಬರ್ತೀರೋ
ನಿಮ್ಮೆಲ್ಲರಿಗೂ ಏನೇನು ಬೇಕೋ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿ ಎಲ್ಲವನ್ನ ಕೊಡ್ತೀನಿ, ತುಂಬಿಸ್ಕೊಡ್ತೀನಿ, ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳ್ತಾನೆ. 3 ಗಂಟೆ ಆದ್ಮೇಲೆ ನಾನು ಬಾಗಿಲು ಹಾಕ್ಬಿಡ್ತೀನಿ, ಮತ್ತೆ ತೆಗಿಯಲ್ಲ, ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. ಊರೆಲ್ಲ ಡಂಗೂರ. ನಿಮ್ಮ ಕಡೆ ಡಂಗೂರ ಹೆಂಗಾಗ್ತಾರೆ? ಹಂಗೆ ಹೇಳ್ತಾರ. ಅಲ್ಲಿಗೆ ದಂಡನ ಕಡೆ ದಂಡನ ಅಡಿಗೆ ಹಾಕಿ ಮೈಕ್ಗಳು ಇಟ್ಕೊಂಡು, ಇವತ್ತು ನಮ್ಮ ಊರಿನ ಯಜಮಾನರು ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೂ ಮನೆ ಬಾಗಿಲು ತೆಗೆದಿರ್ತಾರೆ. ನಿಮ್ಮ ಕಷ್ಟಗಳನ್ನ ಹೇಳ್ಕೋಬಹುದು, ನಿಮ್ಮ ನೋವುಗಳನ್ನ ಹೇಳ್ಕೋಬಹುದು, ಯಾರಿಗೆ ಏನೇನು ಬೇಕೋ ಎಲ್ಲವನ್ನ ಕೊಡ್ತಾರೆ. ಅದು ಫ್ರೀ 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 ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ರು. ಊರಿನ ಜನ ಎಲ್ಲರೂ ಕೆಲ್ಸಕ್ಕೆ ಹೋಗ್ಲಿಲ್ಲ. ಎಲ್ರಿಗೂ ಆಶ್ಚರ್ಯ. ನಮ್ಮ ಊರ ಯಜಮಾನರು ಏನು ಕೇಳಿದ್ರು ಕೊಡ್ತಾರಂತಲ್ಲ ಅಂತೇಳಿ ಒಂದೇ ಸಂತೋಷ. ಕೆಲ್ಸಕ್ಕೆ ಯಾರು ಹೋಗ್ತಾ ಇಲ್ಲ. ನಿಜವಾಗ್ಲೂ ಕೊಡ್ತಾನ, ಕೊಡ್ದಿರ್ತಾನ, ಸುಮ್ನೆ ಹೇಳ್ತಾನ, ಅಲ್ಲಿಗೆ ಹೋದ್ರೆ ಏನ್ ಮಾಡ್ತಾನೋ, ನಿಜಾನ ಸುಳ್ಳ ಅನ್ಕೊಂಡು ಎಲ್ರು ಅವ್ರ ಮನೆ ಹತ್ರ ಕಾಂಪೌಂಡ್, ದೊಡ್ಡ ಕಾಂಪೌಂಡ್ ಹಾಕಿದ್ದಾರೆ. ಆ ಕಾಂಪೌಂಡ್ ಗೇಟ್ ಹತ್ರ ಇದ್ದಾರೆ, ಒಬ್ರು ಒಳಗೆ ಬರ್ತಾ ಇಲ್ಲ, ಬಾಗಿಲು ಮಾತ್ರ ತೆಗೆದಿದೆ. ಈ ಟೈಮಲ್ಲಿ 1 ಗಂಟೆ ಆಯ್ತು, ಜನ ಎಲ್ಲ ಸೇರ್ಕೊಂಡ್ರು. 2 ಗಂಟೆ ಆಯ್ತು, ಇನ್ನೂ ಜನ ಬಂದು ಸೇರ್ಕೊಂಡ್ರು, ಒಬ್ರು ಒಳಗಡೆ ಬಂದಿಲ್ಲ. ಇನ್ನೇನು 10 ನಿಮಿಷ ಆದ 3 ಗಂಟೆಗೆ ಅಂದಾಗ ಒಬ್ಬ ಮುದುಕಪ್ಪ ಕೋಲ್ ಹಿಡ್ಕೊಂಡು ಆ ಮನೆ ಒಳಗಡೆ ಹೋದ. ಇವ್ರಿಗೆಲ್ಲರೂ ಏನ್ ಗೊತ್ತಾ, ಈ ಮುದುಕಪ್ಪನ ಹೋಗವನಲ್ಲ, ಬಂದ ಮೇಲೆ ನಾವು ಹೋಗೋಣ ಅಂತೇಳಿ ಯೋಚನೆ ಮಾಡ್ತಿದ್ದಾರೆ. ಈ ಮುದುಕಪ್ಪ ಒಳಗಡೆ ಹೋದ, ತಟ್ಟಾಡ್ಕೊಂಡು ಹೋದ. ಒಳಗಡೆ ಹೋದ ತಕ್ಷಣ ಯಜಮಾನ್ರೇ ನೀವಾದ್ರೂ ಬಂದ್ರಲ್ಲ, ತುಂಬಾ ಸಂತೋಷ, ಬನ್ರಿ ಅಂತೇಳಿ ಅವ್ನ ಕರ್ಕೊಂಡೋಗಿ ಅಲ್ಲಿ ಹಾಲಲ್ಲಿ ಕೂಡಿಸಿ ಊಟ ಕೊಟ್ಟು, ಬಟ್ಟೆ ಕೊಟ್ಟು, ಬ್ಯಾಗ್ ತುಂಬಲಾರದಂತ ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯಗಳನ್ನು ತುಂಬಿಸಿ ಅವರನ್ನ ಸ್ವಾಗತ ಸಂತೋಷದಿಂದ ಮನೆಯಿಂದ ಆಚೆ ಕಡೆ ಕಳಿಸ್ಕೊಡ್ತಾರೆ. ಚೆನ್ನಾಗಿ ತಿಂದು ಬಿಟ್ಟಿದ್ದೆ ಆ ತಾತಪ್ಪ ಬರಲಾರದೆ ಎತ್ಕೊಂಡು ಬರ್ತಾ ಇದ್ದಾನೆ. 3 ಗಂಟೆ ಟನ್ ಅಂತ ಬೆಲ್ ಹೊಡಿತು. ಆ ಬಾಗಿಲು ಹಾಕ್ಬಿಟ್ರು ಯಜಮಾನ. ಏನಾಗ್ಬಿಟ್ರು? ಬಾಗಿಲು ಹಾಕ್ಬಿಟ್ರು. ಈ ಮುದುಕಪ್ಪನು ಎತ್ಕೊಂಡು ಹೊರಲಾರ್ದರೆ ಎಲ್ಲ ಎತ್ಕೊಂಡು ಹೋಗ್ತಾನೆ. ಆ ಗೇಟ್ ಅಲ್ಲಿ ಇತ್ಕೊಂಡ್ರೆ ಪ್ರತಿಯೊಬ್ಬರು ನೋಡ್ತಾವ್ರೆ. ಮುದುಕಪ್ಪನು ತಗೊಂಬಂದು ನಿಜ, ಅದ್ನ ಕೈಯಲ್ಲಿರೋದು ಬೆಳ್ಳಿ ಬಾಗಿಲು ನಿಜ, ಅವೆಲ್ಲ ಒರಿಜಿನಲ್ ಆಗಿದ್ದಾವೆ, ನಾವು ಹೋಗೋಣ ಬರ್ರೋ ಅಂತೇಳಿ ಓಡಿದ್ರು. ಅಲ್ಲೇನಾಗಿತ್ತು? ಬಾಗಿಲು ಹಾಕ್ಬಿಟ್ರು. ಬಾಗಿಲು ಹಾಕ್ಬಿಟ್ಟು ಹೇಳ್ತಾರೆ, ಸ್ವಾಮಿ ನಿಮ್ ತೋಟದಲ್ಲಿ ನಾನು ನೀರು ಕಟ್ಟಿದೆ, ಕೂಲಿ ಅವರೆಲ್ಲ ಕೆಲಸ ನಾನೇ ಕರ್ಕೊಂಡ್ ಬಂದಿದ್ದು, ಕಳೆ ಕಿತ್ತವನು ನಾನೇ, ತೆಂಗಿನ ಮರ ಹತ್ತಿದ್ದವನು ನಾನೇ, ನಿನಗೆ ಹಾಸ್ಪಿಟಲ್ಗೆ ಅದು ಕೊಟ್ಟೆ ಇದು ಕೊಟ್ಟೆ, ಬಾಗಿಲು ತೆಗಿ ಸ್ವಾಮಿ, ಎಲ್ರಿಗೂ ನಮಗೂ ಕೊಡು ಅಂತ ಕೇಳ್ತಾರೆ. ಅದ್ ಒಳಗಿಂದ ಹೇಳಿದ್ರು, ನೀನ್ ಟೈಮ್ ಮುಗೀತು, ನೀನ್ ಯಾರೋ ನನಗ್ ಗೊತ್ತಿಲ್ಲ. ಆಮೇಲೆ ನೀನ್ ಯಾರೋ ನನಗ್ ಗೊತ್ತಿಲ್ಲ. ಹಲ್ಲೆಲೂಯಾ. ಈಗ ಅದೇ ತರದ ಸಂದರ್ಭದಲ್ಲಿ ನಾವಿದ್ದೇವೆ. ದೇವರು ಬರೋ ಕಾಲ ಹತ್ತಿರವಾಗಿದೆ. ಕೃಪೆ ಕಾಲದಲ್ಲಿ ನಾವಿದ್ದೇವೆ. ಕೃಪೆ ಕಾಲ ಮುಗಿತಾ ಇದೆ. ಶೀಘ್ರವಾಗಿ ಯೇಸುವನ್ನು ನಮ್ಮ ಸ್ವಂತ ರಕ್ಷಕನಾಗಿ ಸ್ವೀಕರಿಸಬೇಕು. ಇವತ್ತು ಕೇಳಿದ ವಾಕ್ಯದ ಪ್ರಕಾರ ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಬೇಕು. ವಾಕ್ಯ ಹೇಳುತ್ತೆ, ತ್ವರೆ ಪಡ್ರಿ ಅಂದ್ರೆ ಏನು? ಸಿದ್ಧರಾಗ್ರಿ, ಗೆಟ್ ರೆಡಿ. ಆಮೆನ್, ಆಮೆನ್. ಒಂದು ಸಾರಿ ಬಾಗಿಲು ಮುಚ್ಚಿದ ಮೇಲೆ, ಕುಪ್ಪೆ ಕಾಲ ಮುಗಿದ ಮೇಲೆ ಮತ್ತೆ ನಾವ್ ಏನು ಮಾಡಿದ್ರು ಪರಲೋಕ ರಾಜ್ಯ ಸೇರಕ್ಕೆ ಸಾಧ್ಯವೇ ಇಲ್ಲ. ಅವಕಾಶ ಮುಗ್ದೋಗುತ್ತೆ. ಇವತ್ತೇ ಅದು ಒಳ್ಳೆಯ ಸಮಯ. ಆತನ ದಯೆಗೆ ಪಾತ್ರರಾಗಬೇಕು. ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ಒಪ್ಪಿಸಿಕೊಟ್ಟು ದೇವರ ಕಡೆ ತಿರುಗಿಕೊಂಡಿದ್ದಾದ್ರೆ ಅವ್ರು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗ್ತವೆ. ಆಮೇನ್, ಆಮೇನ್. ಎಲ್ಲ ನಿಂತ್ಕೊಂಡು ಈ ಸಮಯದಲ್ಲಿ ಯಾರು ಮಾತಾಡದೆ ನಾವು ಈ ಸಮಯದಲ್ಲಿ ಒಪ್ಪಿಸ್ಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರಾರ್ಥಿಸೋಣ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ಯಾವ ಸುಮ್ಮನೆ ಕೇಳಿದ ವಾಕ್ಯದ ಪ್ರಕಾರ ಸ್ವಲ್ಪ ಮೇಲೆ ಕೆತ್ಕೋಪ, ಜನಕ್ಕೆ ತೊಂದರೆ ಆಗೋದು ಪರವಾಗಿ.
ದೇವರ ಹತ್ರ ಮಾತ್ರ ಮಾತಾಡ್ಬೇಕು. ಕೇಳಿದ ವಾಕ್ಯವನ್ನು ಧ್ಯಾನಿಸ್ರಿ. ದೇವರೇ, ನಾನು ನೀರು ತುಂಬಿದ ಮೋಡನ, ನೀರಿಲ್ಲದ ಮೋಡನ, ಫಲ ಕೊಡುವಂತ ಆತ್ಮನ, ಫಲ ಇಲ್ಲದಂತ ಆತ್ಮನ, ನಮ್ಮನ್ನು ನಾವು ಪರಿಶೋಧಿಸ್ಕೊಳ್ಳೋಣ. ಕುಟುಂಬ ಸಮೇತವಾಗಿ ತಂದ್ಕೊಡ್ಬೇಕು. ನೀನೇ ನಿನ್ನ ಮನೆಗೆ ನೀನೇ ಯಜಮಾನ. ನಿನ್ನ ಮನೇಲಿ ಇನ್ನೂ ರಕ್ಷಣೆ ಹೊಂದಿದ್ದಾರಾ? ನಿನ್ನ ಹೆಂಡತಿ ರಕ್ಷಣೆ ಹೊಂದಿದ್ದಾಳ? ನಿನ್ನ ಗಂಡ ರಕ್ಷಣೆ ಹೊಂದಿದ್ದಾರಾ? ನಿನ್ನ ಮಕ್ಕಳು ರಕ್ಷಣೆ ಹೊಂದಿದ್ದಾರಾ? ನಾವ್ ಯಾರು ಬಿಟ್ಟು ಹೋಗ್ಬಾರ್ದು. ಥ್ಯಾಂಕ್ ಯು ಆಚೆ ಕಡೆಯವರು ನನ್ನ ಜೊತೆ ಮಾತಾಡಿ, ಈಗ ಬಂದ್ರೆ ನಿಮ್ಮನ್ನ ಕೈ ಬಿಟ್ಬಿಟ್ಟು ಹೋದ್ರೆ ಏನು ಪ್ರಯೋಜನ? ಯಾವುದೇ ಕಾರಣಕ್ಕೂ ಪೋಸ್ಟ್ ಪೋನ್ ಮಾಡಬೇಡಿ. ಮುಂದಕ್ಕೆ ಹಾಕ್ಬೇಡಿ. ನಾಳೆ ನಮ್ಮ ಕೈಯಲ್ಲಿಲ್ಲ. ನಾನು ನನ್ನ ಕುಟುಂಬ ಕರ್ತನ ಹೆಸರಿಂದ ಪರಿಶುದ್ಧಾತ್ಮ ದೇವ, ಥ್ಯಾಂಕ್ ಯು ಲಾರ್ಡ್. ಯೇಸುವೇ, ರಾಜಾನಿನ್ ಸಮ್ಮುಖದಲ್ಲಿ ಹಗಲಿರುಳು ದುಡಿದಿರುಳ ಯೇಸು ರಾಜಾನಿನ್ ಸಮ್ಮುಖದಲ್ಲಿ ಹಗಲಿರುಳು
ಸ್ತೋತ್ರದೊಂದಿಗೆ ಈ ಸಮಯದಲ್ಲಿ ಕಾಣಿಕೆ ಸಮರ್ಪಿಸೋಣ. ಆಮೆನ್, ಆಮೆನ್, ಆಮೆನ್. ನಮ್ಮ ಕಾಣಿಕೆಗಳು ಅಂಗೀಕಾರ ಆಗ್ತದೆಯಾ? ಕಾಣಿಕೆ ಕೊಡುವ ವಿಚಾರದಲ್ಲಿ ಕೋಪ ಮಾಡಿಕೊಳ್ಳದೆ, ಸಿಟ್ಟು ಮಾಡಿಕೊಳ್ಳದೆ ದೇವರ ಹಣವನ್ನು ದೇವರಿಗೆ ನಾವು ಸಮರ್ಪಿಸೋಣ. ಆಮೆನ್, ಆಮೆನ್. ಇಲ್ಲಿವರೆಗೂ ಆ ಸಾಕ್ಷಿ ಹಂಗೆ ಉಳ್ಕೊಂಡ್ಬಿಡ್ತು. ಕಾಯಿನ ಕಾಣಿಕೆ ಅಂಗೀಕಾರ ಆಗಲಿಲ್ಲ ಅಂತೇಳಿ ನಮ್ಮ ಜೀವಿತದಲ್ಲಿ ಇವತ್ತು ಅದನ್ನ ಕಟ್ಟು ಮುರಿಯಲ್ಪಟ್ಟು ದೇವರಿಗೆ ಮಹಿಮೆ ಪಡಿಸ್ಬೇಕು. ಆಮೆನ್. ಕಾಣಿಕೆ ತೆಗೆಯುವಂತ ಮುಂದೆ ಬನ್ನಿ. ಹೇಗೆ Thank you, Jesus, Lord. Hallelujah. ತುತ್ತೂರಿ ಶಬ್ದದೊಡನೆ ಸೈನ್ಯದೊಂದಿಗೆ ಯೇಸು ಕ್ರಿಸ್ತನು ಬರಲಿದ್ದಾನೆ. ಕ್ಷಣ ಮಾತ್ರದಲ್ಲಿ ಮಾರ್ಪಡುವಲ್ಲಿ ಮಹಿಮೆ ಕಾಣುವೆವು. Hallelujah. Thank you, Jesus, Lord. Hallelujah. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸಂವಿಧಾನದಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಪಾಪವೆಲ್ಲ ತೊಲಗಿದ್ದು, ಶಾಪವೆಲ್ಲ ನೀಗಿದ್ದು ಯೇಸುವಿನ ರಕ್ತದಿಂದ. ಪಾಪವೆಲ್ಲ ತೊಲಗಿದ್ದು, ಶಾಪವೆಲ್ಲ ನೀಗಿದ್ದು ಯೇಸುವಿನ ರಕ್ತದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ, ಪರಿಶುದ್ಧ ಆತ್ಮದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ, ಪರಿಶುದ್ಧ ಆತ್ಮದಿಂದ. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಕೊಂಡಾಟವೇ
ಆರಾಧಿಸೋದು ಒಂದು ಆನಂದ. ಹಲ್ಲೆಲೂಯಾ. ತುತ್ತೂರಿ ಶಬ್ದ, ದೂತರ ಸೈನ್ಯ, ಯೇಸು ಬರಲಿರುವ ಕ್ಷಣ ಮಾತ್ರದಲ್ಲಿ ಮಾರ್ಪಾಡು ಹೊಂದಿ ಮಹಿಮೆಯ ಕಾಣಲು. ಆಮೆನ್, ಆಮೆನ್, ಹಲ್ಲೆಲೂಯಾ. ತುತ್ತೂರಿ ಶಬ್ದ, ದೂತರ ಸೈನ್ಯ, ಯೇಸು ಬರಲಿರುವ ನನ್ನ ಪ್ರಿಯನ ಚಪ್ಪಳದ ಮೇಲೆ ಇದರಾಗೆ ಆಚೆ ಕಡೆ ಮಾತ್ರ ಹಲ್ಲೆಲೂಯಾ, ಆಚೆ ಕಡೆ ಹಲ್ಲೆಲೂಯಾ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನಮ್ಮಲ್ಲಿ ಇರುವನು ಎಂತ ಆನಂದ. ಬಿಡುಗಡೆ ನಾಯಕ ಜಯವನ್ನು ಕೊಡುವನು, ನಮ್ಮಲ್ಲಿ ಇರುವನು ಎಂತ ಆನಂದ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ನಾನು ಹಾಡಿ ಆಶಿಸುವೆ, ನುಡಿದಾಡಿ ಸ್ತುತಿಸಿದಲಿವೆ. ನಾನು ಹಾಡಿ ಆಶಿಸುವೆ, ನುಡಿದಾಡಿ ಸ್ತುತಿಸಿದಲಿವೆ. ಎಲ್ಲೆಲ್ಲೂ ಓಡಿಸಲುವೆ, ಎಲ್ಲೆಲ್ಲೂ ಓಡಿಸಲುವೆ, ನನ್ನೇ ಜೀವಿಸುವ, ನನ್ನೇ ಜೀವಿಸುವ ಬಿಡುಗಡೆ ನಾಯಕ ಕೈಯನ್ನು ಕೊಡುವನು, ನನ್ನಲ್ಲಿ ಇರುವನು ಎಂತ ಆನಂದ. ಬಿಡುಗಡೆ ನಾಯಕ ಕೈಯನ್ನು ಕೊಡುವನು, ನನ್ನಲ್ಲಿ ಇರುವನು ಎಂತ ಆನಂದ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಪ್ರಾರ್ಥನಾ. ನಾಳೆ ಶುಕ್ರವಾರ ಈವ್ನಿಂಗ್ ಮೀಟಿಂಗ್ ಇರ್ತದೆ. ದೇವರು ನಿಮ್ಮನ್ನು ಆಶ್ವಾಸಲಿ. ಆಮೇಲೆ ಉಪವಾಸ ಪ್ರಾರ್ಥನೆ ಬನ್ನಿ, ಅನೇಕರನ್ನ ಕರೆತನ್ನಿ, ನೀವು ಬನ್ರಿ, ದೇವ್ರ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಪ್ರಾರ್ಥನೆ ತಂದೆಯ ದೇವರೇ, ನೀವು ಮಾಡಿದ ಮಹಾ ಕಾರ್ಯಗಳಿಗಾಗಿ ಸ್ತೋತ್ರ. ಇರೋ ಕರ್ತನೆ ಬೆಳಗ್ಗೆ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ, ಆರಾಧನೆಗಾಗಿ ಸ್ತೋತ್ರ. ಆರಾಧನೆ ನಿಮ್ಮ ಮಹಿಮೆಯಿಂದ ಮೇಘೋ ಪಾದಿಯಲ್ಲಿ ಈ ಜಾಗದಲ್ಲಿ ಆವರಿಸಿದಂಥದಕ್ಕಾಗಿ ಸ್ತೋತ್ರ. ಆರಾಧಿಸಿದಂತಹ ಜೀವನ ನೀವು ಆಶೀರ್ವಾದ ಮಾಡ್ರಿ. ಅಷ್ಟು ಮಾತ್ರ ಕರ್ತನೆ ಸರಿಯಾದ ಸಮಯಕ್ಕೆ ಬಂದ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿ ಸ್ವಾಮಿ. ಕೊಟ್ಟಂತ ಸಾಕ್ಷಿ ಭಾಗಗಳಿಗಾಗಿ ಸ್ತೋತ್ರ ಅಪ್ಪ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ, ಕಾಣಿಕೆ ಭಾಗಗಳಿಗಾಗಿ ಸ್ತೋತ್ರ, ಕೊನೆಯದಾಗಿ ಆರಾಧನೆ ಮಾಡಿಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ಬಂದವರು ಸುಮ್ಮನೆ ಹೋಗದಂತೆ ಆಶೀರ್ವಾದ ಹೊಂದಿಕೊಂಡು ಹೋಗುವ ಹಾಗೆ ಸಹಾಯ. ಶೀಘ್ರವಾಗಿ ಬರುವಂತಹ ನಿಮ್ಮನ್ನ ಎದುರುನೋಡೋದಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ಅನೇಕರ ಸಿದ್ಧಪಡಿಸುವ ಹಾಗೆ ಈ ಕಾರ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇದರೊಂದು ಪ್ರತಿಯೊಬ್ಬರು ಫಲ ಕೊಡ್ಲಿ, 100ರಷ್ಟು ಫಲ ಕೊಡ್ಲಿ. ಪ್ರತಿಯೊಬ್ಬ
ಆಶೀರ್ವದಿಸಿ ಬಲಪಡಿಸಬೇಕು. ಯೇಸುವೆ, ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಎಲ್ಲ ಘನತೆ ನಿಮ್ಗೆ ಸಲ್ಲಿಸ್ತಾರೆ. ಕರ್ತನಾದ ಯೇಸು ಕ್ರಿಸ್ತ ಹೆಸರಲ್ಲಿ ಬೇಡಿದಂತೆ ನನ್ನ ಮನೆಗೆ ಹೊರಕೊಂಡಾಡ ನನ್ನ ಮನೆ